ಸುರಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯಶಶಾಂಕವನ್ಹಿನಯನಂ ವಂದೇ ಮುಕುಂದ ಪ್ರಿಯಂ ವಂದೇ ಭಕ್ತಜನಾಶ್ರಯಂ ಚ ವರದಂ ವಂದೇ ಶಿವಂ ಶಂಕರಂ. ಭವಾನಿ ಶಂಕರೌ ವಂದೇ ಶ್ರದ್ಧಾ ವಿಶ್ವಾಸರೂಪಿಣೌ ಯಾಭ್ಯಾಂ ವಿನಾ ನ ಪಶ್ಯಂತಿ ಸಿದ್ಧಾ ಸ್ವಾಂತಸ್ಥಮೀಶ್ವರಂ. ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನಿ ಸಹಿತಂ ನಮಾಮಿ. ನಾವು 25ನೇ ಶ್ಲೋಕನ ಸಂಪೂರ್ಣ ಮಾಡ್ಕೊಂಡಿದ್ವಿ. 26ನೇ ಶ್ಲೋಕ ನೋಡ್ಬೇಕಾಗಿತ್ತು. 25ನೇ ಶ್ಲೋಕ ಒಂದ್ಸಲ ಗಮನಿಸಿ ಹೋಗೋಣ. ಸ್ತವೈರ್ ಬ್ರಹ್ಮಾದೀನಾಂ ಜಯ ಜಯ ವಚೋಭಿರ್ನಿಯಮಿನಾಂ ಗಣಾನಾಂ ಕೇಲಿಭಿರ್ಮದಕಲಮಹೋಕ್ಷಸ್ಯ ಕಕುದಿ ಸ್ಥಿತನ್ನೀಲಗ್ರೀವಂ ತ್ರಿನಯನಮುಮಾಶ್ಲಿಷ್ಟವಪುಷಂ ಕದಾ ತ್ವಾಂ ಪಶ್ಯೇಯಂ ಕರಧೃತಮೃಗಂ ಖಂಡಪರಶುಂ. ಭಗವಂತನನ್ನ ಮೊದಲು ಹೇಳಿದ್ರು, ನೀನ್ ಪೂಜೆ ಮಾಡ್ತೀನಿ, ಪೂಜೆ ಮಾಡಿದಾಗ ನನಗೆ ನೀನು ಬ್ರಹ್ಮತ್ವನೋ ವಿಷ್ಣುತ್ವನೋ ಆತರ ಏನು ಕೊಡ್ಬೇಡ. ನಾನು ಪಶುವಾಗಿ ಆಗ್ಲಿ ಅಥವಾ ಪಕ್ಷಿಯಾಗಿ ಆಗ್ಲಿ ನಿನ್ನನ್ನ ಕಾಣದೆ ಒದ್ದಾಡ್ಕೊಂಡು ತಿರುಗ್ಲಾರೆ. ನನಗೆ ನಿನ್ನನ್ನ ನೋಡುವಂತ ಒಂದು ಸೌಭಾಗ್ಯ ಬೇಕು ಅಂತ. ಹಾಗಾಗಿ ಈಗ ಕೇಳ್ತಾ ಇದ್ದಾರೆ, ಎಂದಿಗಪ್ಪ, ಎಂದಿಗೆ ನಾನು ನಿನ್ನ ದರ್ಶನ ಮಾಡೋದು? ಕೈಲಾಸದಲ್ಲಿಯೇ ನೀನು ಕನಕಮಣಿಮಯವಾದಂಥ ಚಿನ್ನದ ಒಂದು ಸೌಧದಲ್ಲಿ ನಿನ್ನ ಒಂದು ಗಣಗಳೊಡಗೂಡಿ ಇರುವುದನ್ನ ಎಂದಿಗೆ ನೋಡ್ತೇನೆ ಅಂತ 24ನೇ ಶ್ಲೋಕದಲ್ಲಿ ಹೇಳಿ 25ನೇ ಶ್ಲೋಕದಲ್ಲಿ ಬ್ರಹ್ಮಾದಿಗಳೆಲ್ಲರೂ ನಿನಗೆ ಜಯ ಜಯ ಎಂಬುದಾಗಿ ಘೋಷಣೆ ಮಾಡ್ತಾ ಇರುವಾಗ ಯತಿಗಳೆಲ್ಲರೂ ಕೂಡ ನಿನ್ನ ಮುಂದೆ ಕುಳಿತು ನಿನ್ನ ಒಂದು ಸ್ತವವನ್ನ ಮಾಡ್ತಾ ಇರುವಂತ, ಮತ್ತೆ ನಿನ್ನ ಗಣಗಳು ವಿವಿಧವಾದ ವಿನೋದಗಳನ್ನ ಲೀಲೆಗಳನ್ನ ಅಂದ್ರೆ ಭಗವಂತನ ಮುಂದೆ ಗಾನವನ್ನು ನರ್ತನವನ್ನು ತಮ್ಮ ತಮ್ಮ ಸೇವೆಯನ್ನ ಮಾಡ್ತಾ ಇರುವಾಗ ಮಹಾ ವೃಷಭನಾಗಿರುವಂತ ಆ ವೃಷಭನ ಮೇಲೆ ಕುಳಿತಿರುವ ವೃಷಭನ ಕಕುತ್ತಿನ ಮೇಲೆ ಕುಳಿತಿರುವಂತ ನೀಲಕಂಠನಾದ ಪರಮಾತ್ಮನನ್ನ, ಅದು ತಾಯಿಯೊಡಗೂಡಿ ಕುಳಿತಿರುವಂತ ಪರಮಾತ್ಮನನ್ನ ಎಂದಿಗೆ ಕಂಡೇನಪ್ಪ ಎನ್ನುವುದಾಗಿ ಮತ್ತೆ ಹೇಳ್ತಾ ಇದ್ದಾರೆ. ಹಾಗಾಗಿ ಒಳಗಡೆ ಎಂದಿಗೆ ಎಂದಿಗೆ ಇನ್ನೂ ಎಂದಿಗೆ ಅನ್ನುವ ಆ ತವಕ ಅದನ್ನ ನಾವು ನೋಡ್ತಾ, ನೀಲಕಂಠಾದಿಗಳನ್ನ ಹೇಳುವಾಗ ನೀಲಕಂಠ ಎಂಬುದು ತಪಸ್ಸನ್ನ ಈ ಎಲ್ಲ ಗುಣಗಳನ್ನ ಹೇಗೆ ಪ್ರತಿನಿಧಿಸುತ್ತೆ ಆ ಭಾವಗಳನ್ನ ನಾವು ನೋಡ್ಕೊಂಡಿದ್ವಿ. ತ್ರಿನಯನ ಎಂಬುದು ವಿವೇಕಾದಿಗಳನ್ನು, ಖಂಡಪರಶು ವೈರಾಗ್ಯವನ್ನು, ಕರಧೃತ ಮೃಗ ಅನ್ನುವುದು ಶಮದಮಾದಿ ಸಾಧನ ಸಂಪತ್ತನ್ನು, ಉಮಾಶ್ಲಿಷ್ಟ ವಪುಷ ಅನ್ನುವಾಗ ನಿಶ್ಚಿತವಾದ ಒಂದು ದೃಢವಾದ ಭಕ್ತಿ, ಇವುಗಳೆಲ್ಲವನ್ನು, ಮತ್ತೆ ಮಹೋಕ್ಷ ಅನ್ನುವಾಗ ಧರ್ಮ ಮಾರ್ಗದಲ್ಲಿ ಸ್ಥಿರವಾಗಿ ನಿಲ್ಲುವುದು. ಈ ಅಂದ್ರೆ ಒಟ್ಟು ಸಾಧನಾ ಸಂಪತ್ತುಗಳಾಗಿ ಧರ್ಮ, ಶಮ, ದಮ, ತಪ ಇವುಗಳೆಲ್ಲ ಏನೇನಿದೆ ಆ ಎಲ್ಲದರ ಒಡಗೂಡಿ ಪರಾತ್ಪರನಾದ ಪರಮಾತ್ಮನನ್ನ ಎಂದಿಗೆ ನಾನು ಕಂಡೇನಪ್ಪ, ನಾನು ಎಂದಿಗೆ ಈ ಸಾಧನೆಗಳ ಫಲವನ್ನ ಕಂಡೇನು ಅನ್ನುವ ಒಂದು ಅಂತರಂಗದ ಮಿಡಿತದೊಡಗೂಡಿದ ಮಾತನ್ನ ನಾವು ನೆನಪಿಸಿಕೊಂಡು ಈಗ ಹೇಳ್ತಾ ಇದ್ದಾರೆ, ಕದಾ ವಾ ತ್ವಾಂ ದೃಷ್ಟ್ವಾ ಗಿರೀಶ, ಕದಾ ವಾ ತ್ವಾಂ ದೃಷ್ಟ್ವಾ ಗಿರೀಶ ತವ ಭವ್ಯಾಂಘ್ರಿಯುಗಲಂ, ತವ ಭವ್ಯಾಂಘ್ರಿಯುಗಲಂ ಗೃಹೀತ್ವಾ ಹಸ್ತಾಭ್ಯಾಂ ಶಿರಸಿ ನಯನೆ ವಕ್ಷಸಿ ವಹನ್
ಗೃಹೀತ್ವಾ ಹಸ್ತಾಭ್ಯಾಂ ಶಿರಸಿ ನಯನೆ ವಕ್ಷಸಿ ವಹನ್ ಸಮಾಶ್ಲಿಷ್ಯಾಘ್ರಾಯ ಸ್ಫುಟ ಜಲಜಗಂಧಾನ್ ಪರಿಮಲಾನ್ ಸ್ಫುಟ ಜಲಜಗಂಧಾನ್ ಪರಿಮಲಾನ್ ಅಲಭ್ಯಾಂ ಬ್ರಹ್ಮಾದ್ಯೈಃ ಮುದಮನುಭವಿಷ್ಯಾಮಿ ಹೃದಯೇ ಕಣ್ತುಂಬ ಎಂದಿಗೆ ನಿನ್ನನ್ನು ನೋಡೇನು, ಎಂದಿಗೆ ನಿನ್ನನ್ನು ಪ್ರಾರ್ಥನೆ ಮಾಡ್ತಾ ಸದಾ ನಿನ್ನ ಪ್ರಾರ್ಥನೆಯೊಳಗೆ ಕಾಲವನ್ನ ಕಳೆದೇನು. ಹೀಗೆ ಈಗ ಹೇಳ್ತಾ ಇದ್ದಾರೆ, ಎಂದಿಗೆ ನಾನು ನಿನ್ನನ್ನ ನೋಡಿ ನಿನ್ನ ಒಂದು ಪಾದಾರವಿಂದಗಳನ್ನ ಕೈಯಲ್ಲಿ ತಕೊಂಡು ಅದನ್ನ ಎದೆಗೆ ಕಣ್ಣಿಗೆ ತಲೆಗೆ ಒತ್ತಿಕೊಂಡು ಎಂದಿಗೆ ನಾನು ಧನ್ಯನಾಗುತ್ತೇನಪ್ಪ, ಎಂದಿಗೆ ನಾನು ನಿನ್ನ ಪಾದಾರವಿಂದಗಳ ಪರಿಮಳವನ್ನ ಅಂತ ಆಘ್ರಾಣಿಸಿ ಆ ಪರಿಮಳದ ಆಕರ್ಷಣೆಗೆ ಒಳಗಾಗಿ ಪರಿಮಳದ ಆಕರ್ಷಣೆಗೆ ಒಳಗಾದ ಒಂದು ದುಂಬಿಯಾಗಿ ಎಂದು ನಾನು ನಿನ್ನ ಪಾದಾರವಿಂದಗಳೊಳಗೇ ಸದಾ ಇರುವಂತ ಒಂದು ಸಾನ್ನಿಧ್ಯ ಸೌಭಾಗ್ಯವನ್ನ ಸಾಯುಜ್ಯ ಸೌಭಾಗ್ಯವನ್ನ ಎಂದಿಗೆ ನಾನು ಪಡೆದೇನು ಎಂಬುದಾಗಿ ಇಲ್ಲಿ ಕೇಳ್ತಾ ಇದ್ದಾರೆ. ತ್ವಾಂ ಗಿರೀಶ, ಪರ್ವತಗಳಿಗೆ ಒಡೆಯನಾದಂಥವನೇ, ಪರ್ವತಗಳ ಒಡೆಯನೇ ಗಿರೀಶ, ಗಿರಿ ಅಂತ ಹೇಳಿ ಗಿರೀಶ ಅಂತ ಹೇಳ್ತಾ ತ್ವಾಂ ನಿನ್ನನ್ನು ದೃಷ್ಟ್ವಾ ನೋಡಿ, ನಿನ್ನನ್ನು ನೋಡಿ ತವ ನಿನ್ನ ಭವ್ಯ ಅಂಘ್ರಿಯುಗಲಂ, ಭವ್ಯವಾದ ಮಂಗಳಮಯವಾದ ಅಂಘ್ರಿಯುಗಲಂ ಪಾದಾರವಿಂದಗಳೆರಡನ್ನು ಹಸ್ತಾಭ್ಯಾಂ ಕೈಗಳಿಂದ ಗೃಹೀತ್ವ ಅಂದ್ರೆ ಪಾದವನ್ನ ಕೈಯಿಂದ ತಕೊಂಡು ಗೃಹೀತ್ವ ಶಿರಸಿ ತಲೆಗೆ ನಯನೆ ಕಣ್ಣಿಗೆ ವಕ್ಷಸಿ ಎದೆಗೆ ಒತ್ತಿಕೊಂಡು ಅದನ್ನ ವಹನ್ ಅಂದ್ರೆ ಹೊತ್ತುಕೊಂಡು ತಲೆಗೆ ಕಣ್ಣಿಗೆ ಎದೆಗೆ ಒತ್ತಿಕೊಂಡು ಹೊತ್ತುಕೊಂಡು ಎರಡು ರೀತಿ ನಾನು ಸಮಾಶ್ಲಿಷ್ಯ ಆ ನಿನ್ನ ಪಾದಾರವಿಂದಗಳನ್ನ ಬಲವಾಗಿ ಇಟ್ಕೊಂಡಾಗ ಆ ಅರವಿಂದದಿಂದ ಬರುವ ಪರಿಮಳ ಅದು ಸ್ಫುಟ ಜಲಜಗಂಧಾನ್ ಪರಿಮಳ ಹರಡುತ್ತಾ ಇದೆ. ಆ ಪರಿಮಳವನ್ನ ಆಘ್ರಾಯ ಅಂತ ಒಳಗಡೆಗೆ ಎಳೆದುಕೊಳ್ಳುತ್ತಾ ಬ್ರಹ್ಮ ಮೊದಲಾದವರಿಗೂ ಅಲಭ್ಯ, ಬ್ರಹ್ಮಾದಿಗಳಿಗೂ ಕೂಡ ದೊರಕದೇ ಇರುವಂತ ಬ್ರಹ್ಮಾದ್ಯೈಹಿ ಅಲಭ್ಯಾಂ, ಬ್ರಹ್ಮ ಮೊದಲಾದವರಿಗೂ ದೊರಕದೇ ಇರುವಂತ ಮುದಂ ಆನಂದ ಅಂದ್ರೆ ಪರಮಾನಂದ. ಆ ಬ್ರಹ್ಮಾನಂದ ಅಂತ ಏನ್ ಹೇಳ್ತಾರೆ, ಆ ಬ್ರಹ್ಮಾನಂದವನ್ನೂ ಮೀರಿದ ಆ ಪರಮ ಆನಂದವನ್ನ ಯಾವತ್ತಪ್ಪ ನಾನು ಅನುಭವಿಸೋದು, ಎಲ್ಲಿ ಹೃದಯ, ನನ್ನ ಹೃದಯದಲ್ಲಿ ಆ ಆನಂದವನ್ನ ಎಂದಿಗೆ ನಾನು ಅನುಭವಿಸ್ತೇನೆ ಅಂದ್ರೆ ಸದಾ ಕಾಲ ನಿನ್ನನ್ನೇ ಪ್ರಾರ್ಥಿಸುತ್ತಾ, ಸದಾ ಕಾಲ ನಿನ್ನನ್ನೇ ನೋಡುತ್ತಾ, ಸದಾ ಕಾಲ ನಿನ್ನ ಪಾದಾರವಿಂದಗಳನ್ನ ಭಾವಿಸಿಕೊಳ್ತಾ, ಆ ಪಾದಾರವಿಂದಗಳ ಪರಿಮಳವನ್ನ ಆಘ್ರಾಣಿಸ್ತಾ, ಪಾದಾರವಿಂದಗಳನ್ನ ಎದೆ ತಲೆಗಳಲ್ಲಿ ಹೊತ್ತುಕೊಂಡು ಎಂದು ನಾನು ನಿನ್ನ ಜೊತೆಯಲ್ಲಿ ಇರ್ತೇನಪ್ಪ, ಎಂದಿಗೆ ನನಗೆ ಆ ಆನಂದಾನುಭೂತಿ, ಆನಂದ 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 ಆನಂದದಲ್ಲಿ ಎಂದು ನಾನು ಇರ್ತೇನೆ ಅಂದ್ರೆ ಅಂಥ ಸೌಭಾಗ್ಯವನ್ನ ಎಂದಿಗೆ ನೀನು ಕರುಣಿಸ್ತೀಯೇ ಅಂತ ಕೇಳ್ತಾ ಇದ್ದಾರೆ. ತ್ವಾಂ ದೃಷ್ಟ್ವಾ ನಿನ್ನನ್ನು ನೋಡಿ, ತವ ನಿನ್ನ ಭವ್ಯ ಅಂಘ್ರಿಯುಗಲಂ ಪವಿತ್ರತಮವಾದ ಎರಡು ಪಾದಗಳನ್ನು ಹಸ್ತಾಭ್ಯಾಂ ಎರಡು ಕೈಗಳಿಂದ ಗೃಹೀತ್ವ ತೆಗೆದುಕೊಂಡು ಶಿರಸಿ ತಲೆಯ ಮೇಲೆ ನಯನೆ ಕಣ್ಗಳಲ್ಲಿ ವಕ್ಷಸಿ ಎದೆಯಲ್ಲಿ ವಹನ್ ಹೊತ್ತುಕೊಂಡು ಸ್ಫುಟ ಜಲಜಗಂಧಾನ ಪರಿಮಲಾನ್ ನಿನ್ನ ಪಾದಾರವಿಂದಗಳಿಂದ ಹೊಮ್ಮುತ್ತಾ ಇದೆಯಲ್ಲ ಪರಿಮಳ, ಆ ಪರಿಮಳ ಸ್ಪಷ್ಟವಾಗಿದೆ. ಆ ಪರಿಮಳವನ್ನು ಸಮಾಶ್ಲಿಷ್ಯ ನಾನು ಪಾದಾರವಿಂದಗಳನ್ನ ಒತ್ತುಕೊಂಡು ಆ ಪರಿಮಳವನ್ನ ಆಘ್ರಾಯ ಒಳಗೆ ಸೆಳೆದುಕೊಳ್ತಾ, ಪರಿಮಳವನ್ನ ಒಳಗೆಳಕೊಳ್ತಾ ಬ್ರಹ್ಮಾದ್ಯೈಹಿ ಅಲಭ್ಯಾಂ ಬ್ರಹ್ಮ ಮೊದಲಾದವರಿಗೂ ಕೂಡ ದೊರಕದಂತ ಮುದಂ ಆನಂದವನ್ನ ಹೃದಯದಲ್ಲಿ ಕದಾ ಅನುಭವಿಷ್ಯಾಮಿ ಎಂದಿಗೆ ನಾನು ಅನುಭವಿಸ್ತೀನಪ್ಪ ಅಂತ ಕೇಳ್ತಾ ಇದ್ದಾರೆ. ಹೀಗೆ ಹೇಳುವಾಗ ಮೊದಲಿಗೆ ಗಂಧಾಗ್ರಾಣ
ಗಂಧ ಎನ್ನುವುದು ಪರಮಾತ್ಮನ ಗಂಧವಾಗಿದ್ದಾಗ, ಗಂಧ ಎನ್ನುವುದು ನಿಜವಾಗಿ ಪ್ರಕೃತಿಯ ಧರ್ಮ, ಪೃಥ್ವಿಯ ಧರ್ಮ. ಪೃಥ್ವಿ ಎಂಬುದು ಗಂಧವತಿ ಪೃಥ್ವಿ. ಗಂಧಕ್ಕೆ ಪೃಥ್ವಿಯ ಲಕ್ಷಣ ಗಂಧ, ಪೃಥ್ವಿಯ ಗುಣ ಗಂಧ. ಹೇಗೆ ಜಲದ ಗುಣ ರಸ, ಹಾಗೆ ತೇಜಸ್ಸಿನ ಗುಣ ರೂಪ. ಆ ರೀತಿಯಲ್ಲಿ ಪೃಥ್ವಿಯ ಒಂದು ಧರ್ಮ ಏನದು ಗಂಧ. ಆ ಗಂಧ ನಮ್ಮನ್ನ ಏನ್ ಮಾಡುತ್ತೆ, ಮತ್ತೆ 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 ಎಳೆದು ಈ ಪ್ರಪಂಚಕ್ಕೆ ತಂದು ಹಾಕುತ್ತೆ. ಆ ಆಕರ್ಷಣೆ, ಅದನ್ನೇ ವಾಸನೆ, ಸಂಸ್ಕಾರ ಇತ್ಯಾದಿ ಹೇಳ್ತಾರೆ. ಆ ಪೃಥ್ವಿಗೆ ಸಂಬಂಧಪಟ್ಟಂತ ಗಂಧ, ಅದು ನಮ್ಮನ್ನ ಈ ಶರೀರದೊಡನೆ ಮತ್ತೆ 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 ಈ ಪ್ರಪಂಚಕ್ಕೆ ತಂದು ಹಾಕತ್ತೆ. ಆ ಗಂಧ ಬೇಡ ಅಂದ್ರೆ ಆ ಗಂಧನ ಇನ್ಯಾವುದಾದ್ರೂ ರೀಪ್ಲೇಸ್ ಮಾಡ್ಬೇಕು. ಯಾಕೆ ಅಂದ್ರೆ ನಮ್ಮ ಇಂದ್ರಿಯಗಳ ಗುಣ ಏನು, ಅಂದ್ರೆ ಅಂಟುಕೊಳ್ಳೋದು ನಮ್ಮ ಇಂದ್ರಿಯಗಳ ಗುಣ. ಮತ್ತೆ ಏನಕ್ಕಾದ್ರೂ ಬೇಕದಕ್ಕೆ ಒಂದು ಆಧಾರ ಬೇಕು. ನಾವು ಅನೇಕ ಬಾರಿ ಹೇಳ್ಕೊಂಡಿದ್ದೇವೆ, ಹೂವು ಇತ್ಯಾದಿಗಳ ಒಂದು ಹುಳದ ತರಹ. ಆ ಹುಳ ಇದರಲ್ಲಿ ಒಂದು ಕಡೆ ಇದನ್ನು ಒತ್ತಿರುತ್ತೆ, ಅದಕ್ಕೇನ್ ಪಾದ ಇರಲ್ಲ. ಇನ್ನೊಂದು ಕಡೆ ಹೀಗೀಗಂತ ಇರುತ್ತೆ. ಇಲ್ಲಿ ಸಪೋರ್ಟ್ ಸಿಕ್ಕರೆ ಇದನ್ನೆತ್ತಿ ಹೀಗಿಟ್ಕೊಳ್ಳುತ್ತೆ. ಹಾಗೆ ನಮ್ಮ ಇಂದ್ರಿಯ ಯಾವಾಗಲೂ ಕೂಡ ಯಾವುದಾದ್ರೂ ಅಂಟನ್ನೇ ಬಯಸುತ್ತೆ. ಅದರಲ್ಲಿ ವಿಶೇಷವಾಗಿ ಮನಸ್ಸು ಅಂಟುಕೊಳ್ಳಕ್ಕೆ ಇಷ್ಟಪಡುತ್ತೆ. ಅಂಟು ಎಂಬುದೇ ಪೃಥ್ವಿ, ಗಂಧ ಎಂಬುದೇ ಪೃಥ್ವಿ. ಆ ಪೃಥ್ವಿಯ ಗಂಧದಿಂದ ಬಿಡಿಸ್ಕೊಳ್ಬೇಕಾದ್ರೆ ಅದರ ಜಾಗಕ್ಕೆ ಇನ್ನೊಂದು ಅಂಟು ಕೊಡ್ಬೇಕು. ಆ ಅಂಟು ಯಾವ್ದಾಗಬೇಕಪ್ಪ ಅಂದ್ರೆ ನಿನ್ನ ಪಾದಾರವಿಂದಗಳ ಕಮಲದಿಂದ ಬರುವ ಆ ಗಾಢವಾದ ಪರಿಮಳ. ಅದಕ್ಕೆ ನಾವು ಅಂಟ್ಕೊಂಡ್ರೆ ಈ ಅಂಟು ತನ್ನಿಂದ ತಾನು ನಿಧಾನವಾಗಿ ಬಿಚ್ಚೋಗ್ಬಿಡುತ್ತೆ. ಶ್ರೀರಾಮಕೃಷ್ಣರು ಹೇಳುವಂತ ಮಾತು, ನಾವು ಪೂರ್ವದ ಕಡೆಗೆ ಹೆಜ್ಜೆ ಹಾಕ್ತಾ ಹಾಕ್ತಾ ಪಶ್ಚಿಮ ಒಂದೊಂದು ಹೆಜ್ಜೆ ಹಿಂದೆ ಸರಿಯುವಂತೆ ಪೃಥ್ವಿಯ ಗಂಧದ, ಪೃಥ್ವಿಯ ವಾಸನೆಗಳ, ಪೃಥ್ವಿಯ ಆಸಕ್ತಿಯಿಂದ ಪಡೆದ ನೂರಾರು ಜನ್ಮಗಳ ಅಂಟು ನಮ್ಮನ್ನ ಬಿಡ್ಬೇಕಾದ್ರೆ ಭಗವಂತನ ಪಾದ ಕಮಲದ ಅಂಟು ನಮಗ್ ಸಿಕ್ಕಿಬಿಟ್ರೆ ಆಗ ಇದು ನಿಧಾನವಾಗಿ ತಾನೇ ಕಳಚಿ ದೂರ 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 ಹೊಟ್ಟೋಗುತ್ತೆ. ಆ ಒಂದು ಭಾಗ್ಯ ಎಂದಿಗೆ ಅನ್ನುವುದು ಒಂದರ್ಥ. ಹಾಗೆ ಆ ಭಗವಂತನ ಪಾದಾರವಿಂದವನ್ನ ಆಶ್ರಯಿಸಿಕೊಂಡ ಮೇಲೆ ಯಾವಾಗಲೂ ನಿನ್ನ ಸನ್ನಿಧಿಯಲ್ಲಿರ್ತಾರೆ. ಯಾವಾಗಲೂ ಅಲ್ಲದೆ ಇದ್ರು ಬೇಕಾದಾಗ ನಿನ್ನ ಸನ್ನಿಧಿಗೆ ಬರೋಕೆ ಅವರಿಗೆ ಪರ್ಮಿಷನ್ ಇದೆ. ಯಾರಿಗೆ? ಬ್ರಹ್ಮ ವಿಷ್ಣು ಮೊದಲಾದವರಿಗೆ. ಅಂಥವರಿಗೂ ಕೂಡ ಸಿಕ್ಕಲ್ಲ ಅಂಥ ಆನಂದ. ಯಾಕೆ ಅಂದ್ರೆ ಅವರಿಗೆ ನಮ್ಮಂಥ ಈ ಶರೀರ ಇಲ್ಲ. ಶರೀರ ಇದ್ದಾಗ ಸ್ಪರ್ಶ, ಆ ಸ್ಪರ್ಶದಿಂದ ಅನುಭವಿಸುವ ಸುಖ ಅವರಿಗಿಲ್ಲ. ಅಂಥ ಒಂದು ಸುಖ ನನಗೆ ಎಂದಿಗೆ ದೊರಕುತ್ತಪ್ಪ ಎಂದು ನಾನು ಆ ಆನಂದಾಂಬುಧಿಯಲ್ಲಿ, ಪರಮಾನಂದ ಸಾಗರದಲ್ಲಿ ಎಂದು ಮುಳುಗಿರ್ತೀನಿ ದೇವ್ರೆ ಅಂತ ಹಂಬಲಿಸ್ತಾ ಇಲ್ಲಿ ಕೇಳ್ತಾ ಇದ್ದಾರೆ. ಆದ್ರಿಂದ ಹೀಗೆ ಹೃದಯದಲ್ಲಿ ಅನುಭವಿಸುವುದು ಹೊರಗಡೆ ಅಲ್ಲ, ಎಲ್ಲೋ ಹೊರಗಡೆಗೆ ಹುಡುಕೊಂಡು ಹೋಗುವಂಥದ್ದಲ್ಲ. ಹೃದಯದಲ್ಲಿ ನಿನ್ನ ಪಾದ ಕಮಲವನ್ನ ಭದ್ರವಾಗಿ ಇಟ್ಕೊಂಡು, ನಿನ್ನ ಪಾದ ಕಮಲವನ್ನ ತಲೆಗೆ ಒತ್ತಿ, ಕಣ್ಣಿಗೆ ಒತ್ತಿ, ಎದೆಗೆ ಒತ್ತಿ, ಅಲ್ಲೇ ಹಾಗೇ ಹಿಡ್ಕೊಂಡಿದ್ದಾಗ ಇಲ್ಲಿಂದ ಹರಿದು ಬರುವ ಆ ಪರಿಮಳ ಆಘ್ರಾಣಿಸ್ತಾ ಪ್ರಾಕೃತಿಕ ಪರಿಮಳ ದೂರ ಆಗ್ತಾ ಭಗವಂತನ ಪದತಲದ ಬಂಧ ಗಾಢವಾಗುವಂತೆ ಎಂದಿಗೆ ಆಗುತ್ತೆ ಅನ್ನುವುದನ್ನ ಹೇಳ್ತಾ, ಭಗವಂತನ ಪಾದವೇ ಈ ವಿಶ್ವಾಂಡವಾಗಿದೆ. ಪಾದೋಸ್ಯ ವಿಶ್ವಭೂತಾನಿ ಅನ್ನುವಂತೆ ಹಾಗೆ ವಿಶ್ವವಾಗಿರುವಂತ ಈ ಪಾದ ಯಾವುದು? ಈ ಬ್ರಹ್ಮಾಂಡ. ಅದು ಕಮಲ ಏನಾಗಿದೆ? ಈ ಸಂಸಾರದವರೆಗೆ ಚಾಚ್ಕೊಂಡಿದೆ. ಯಾವ? ಭಗವಂತನ ಪಾದ ಕಮಲ. ಆ ಪಾದ ಕಮಲನ್ನ ಹಿಡ್ಕೊಂಡಾಗ ಕಮಲ ಕೆಸರಲ್ಲಿರ್ಲಿ, ನೀರಲ್ಲಿರ್ಲಿ, ಏನೇ ಇರ್ಲಿ ಅದು ಅಂಟುಕೊಳ್ಳಲ್ಲ. ಹಾಗೆ ಪರಮಾತ್ಮ ಈ ಸಂಸಾರಕ್ಕೆ ಅಂಟದಂತೆ ನಮ್ಮನ್ನ ಬಿಡಿಸಿ ಯಾವುದರ ಸ್ಪೃಕ್ಕಿಲ್ಲದೆ ನಮ್ಮನ್ನ ತನ್ನ ಧಾಮಕ್ಕೆ ಒಯ್ದು ಬಿಡುತ್ತೆ. ಅಂಥ ಒಂದು ಸೌಭಾಗ್ಯ ಎಂದಿಗೆ ನನಗೆ ದೊರಕುತ್ತೆ. ನಿನ್ನ ಚರಣಾರವಿಂದಗಳ ಸ್ಪರ್ಶ ಸೌಭಾಗ್ಯ. ಮೊದಲಿಗೆ ಸ್ತೋತ್ರ ಮಾಡುವ ವಾಚಿಕ ಸೌಭಾಗ್ಯ, ಎರಡನೆಯದಾಗಿ ನೋಡುವ ಸೌಭಾಗ್ಯ,
ಈಗ ಸ್ಪರ್ಶಿಸುವ ಸೌಭಾಗ್ಯ ಎಂದಿಗೆ ನನಗಾಗುತ್ತೆ ಅನ್ನುವುದಾಗಿ ಕೇಳ್ತಾ ಇದ್ದಾರೆ. ಹಾಗೆ ಜ್ಞಾನಶಕ್ತಿ ಸ್ತೋತ್ರ ಮಾಡುವುದಾದರೆ, ಇಚ್ಛಾಶಕ್ತಿಯಾಗಿ ಇಂದ್ರಿಯಗಳ ಮೂಲಕ ಆದರೆ, ಹಸ್ತಕರಗಳ ಮೂಲಕ ಕರ್ಣಗಳ ಮೂಲಕ ಕ್ರಿಯಾಶಕ್ತಿಯಾಗಿ ಈ ಮೂರೂ ರೀತಿಯಿಂದ ನಿನ್ನನ್ನ ನಾನು ಎಂದಿಗಪ್ಪ ಎಂದಿಗೆ ಆಶ್ರಯಿಸ್ತೇನೆ ಅಂತ ಹೇಳ್ತಾ, ಯಾವಾಗಲೂ ಕೂಡ ನಮಗೆ ಬೇಕಾದವರು, ನಮ್ಗೆ ಯಾರ ಮೇಲೆ ತುಂಬಾ ಪ್ರೀತಿ ಇರುತ್ತೆ ಅಂಥವ್ರು ಒಂದು ಫೋನ್ ಮಾಡ್ಬಿಟ್ರೆ, ಇವತ್ತು ಏನ್ ಖುಷಿ ಗೊತ್ತಾ ನಂಗೆ, ನನ್ ಫ್ರೆಂಡು 1 ವರ್ಷದಿಂದ ಮಾತಾಡಿರ್ಲಿಲ್ಲ, ಇವತ್ತು 1 ಗಂಟೆ ಮಾತಾಡ್ಬಿಟ್ಟ, ಏನ್ ಖುಷಿ ಅಂತ ಅಂದ್ರೆ, ನಮಗೆ ಬೇಕಾದವರ ಒಂದು ಸಂಘ, ಬೇಕಾದವರ ಮಾತು, ಬೇಕಾದವರ ನೋಟ ಹೇಗೆ ನಮಗೆ ಆನಂದ ಕೊಡುತ್ತೆ, ಅದೇ ಪರಮಾತ್ಮ ನಮಗೆ ಬೇಕಾದವನಾಗ್ಬಿಟ್ರೆ, ಆ ಪರಮಾತ್ಮನ ಬೇಕಾಗಬೇಕು ನಿಜವಾಗಿ, ಅವನು ಬೇಕಾದವನಾದಾಗ ಆಗ ದೊರಕುವ ಆನಂದ ಇದೆಯಲ್ಲ, ಅದು ಯಾವುದಕ್ಕೂ ಕೂಡ ತಗಲದೇ ಇರುವಂತ ಆನಂದ. ಅದು ಶಿರ, ವಕ್ಷ, ನಯನ ಈ ಎಲ್ಲವನ್ನ ವ್ಯಾಪಿಸಿಕೊಂಡು ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಮತ್ತು ಚಿತ್ತಮನ ಬುದ್ಧಿ ಆ ಎಲ್ಲವನ್ನ ವ್ಯಾಪಿಸಿಕೊಂಡು ಇರುವಂತ ಒಂದು ಆನಂದವಾಗಿ ಆಗಬೇಕು. ಹೀಗೆ 3 ಶ್ಲೋಕಗಳಲ್ಲಿ ಕದಾ 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 ಅಂತ ಹೇಳ್ತಾ ಇದ್ದಾರೆ. ಯಾರು ಭಕ್ತರಿದ್ದಾರೆ ಅವರುಗಳ ಪ್ರಾರ್ಥನೆ ಹಾಗಿರುತ್ತೆ. ನಾವು ಶ್ರೀರಂಗನ ಭಕ್ತರಾದವರ ಇದರಲ್ಲಿ ಕದಾವಾ ತತ್ ಪುಣ್ಯೇ ಮಹತಿ ಪುಲಿನೇ ಮಂಗಲ ಗುಣಂ ಭಜೇಯಂ ಕದಾವಾ ರಂಗೇಶಂ ಕಮಲನಯನಂ, ಹೀಗೆ ಎಂದಿಗಪ್ಪ ನಾನು ನೋಡ್ತೇನೆ ಅಂತ ಹೇಗೆ ಭಕ್ತನಾದವನಲ್ಲಿ ಆ ತುಡಿತ, ಆ ಹಂಬಲ ಇರಬೇಕು ಅನ್ನುವುದನ್ನ ಇಲ್ಲಿ ಹೇಳ್ತಾ, ಭಕ್ತಿಯಲ್ಲಿ ಭಕ್ತನಲ್ಲಿ ಇರಬೇಕಾದ ಭಕ್ತಿಯಲ್ಲಿ ಆ ಏನು ಆಸಕ್ತಿ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನ ನಾವು ನಾರದರು ಮತ್ತು ಶಾಂಡಿಲ್ಯರು ಇಬ್ಬರೂ ಕೂಡ ಹೇಳ್ತಾರೆ. ನಾರದರು ಕೊನೆಯಲ್ಲಿ ಭಕ್ತಿ ಸೂತ್ರದಲ್ಲಿ 82ನೆಯ ಸೂತ್ರ ಕೊನೆ ಇದರಲ್ಲಿ ಹೇಳುವಾಗ, ಭಕ್ತನಾದವನು ಪರಮಾತ್ಮನ ಜೊತೆಯಲ್ಲಿ, ನಾವು ಮೊದಲಿಂದ ಹೇಳ್ತಾ ಬಂದಿರೋದೇನು, ವಿಷಯಗಳಲ್ಲಿ ಧ್ಯಾಯತೋ ವಿಷಯಾನ ಪುಂಸಃ ಸಂಗಹ ತೇಷು ಉಪಜಾಯತೆ. ಯಾವ ಸಂಘ, ಮತ್ತೆ ಕಪಿಲನು ದೇವಹೂತಿಗೆ ಹೇಳಿದಂತೆ, ಅಮ್ಮ ಸಂಗಹ ಸತ್ಸು ವಿಧೇಯ, ಸಂಘ ಬೇಡ ಅಂತ ಹೇಳ್ತಿದ್ದೀನಲ್ವಾ ನಾನು, ಆದ್ರೆ ಸಜ್ಜನರಲ್ಲಿ ಸಂಘ ಮಾಡ್ಬೇಕು. ಯಾಕೆ ಅಂದ್ರೆ ಸಂಘ ದೋಷ ಹರಾಹಿತೆ, ಅವ್ರೇನ್ ಮಾಡ್ತಾರೆ, ಈ ಪ್ರಾಕೃತಿಕ ಸಂಘವನ್ನ ಬಿಡಿಸ್ತಾರೆ, ಅದಕ್ಕೋಸ್ಕರ ಆ ಸಂಘ ಮಾಡ್ಬೇಕು. ಹಾಗೆ ಧ್ಯಾಯತೋ ವಿಷಯಾತ್ಮುತ್ಸಹ ಅನ್ನುವಂತೆ ಭೌತಿಕವಾದ ವಸ್ತುಗಳನ್ನ ಚಿಂತಿಸ್ತಾ ಬೇಕು ಅನ್ನುವ ಭಾವ ಗಾಢ ಆಗುತ್ತಾ ಪ್ರಪಂಚದ ಅಂಟು ಗಾಢ ಆಗತ್ತೆ. ಅದು ಆಸಕ್ತಿ. ಆದ್ರೆ ಆ ಆಸಕ್ತಿಯನ್ನ ಈಗ ತಾನೇ ಹೇಳಿದ್ವಲ್ಲ, ಪರಮಾತ್ಮನಿಗೆ ಅಂಟಿಸ್ಬಿಟ್ರೆ, ಪ್ರಕೃತಿಯಲ್ಲಿ ಪೃಥ್ವಿಯಲ್ಲಿರುವ ಈ ಗಂಧದ ಆಕರ್ಷಣೆ, ಆ ಗಂಧನೇ ವಾಸನ, ಅದರ ಆಕರ್ಷಣೆ ಹೋಗ್ಬೇಕಾದ್ರೆ ಪರಮಾತ್ಮನ ಪಾದಾರವಿತ್ತಗಳ ಆಕರ್ಷಣೆಗೆ ಅದನ್ನ ಅಂಟಿಸಿದರೆ ಆಗ ಅದೇನಾಗುತ್ತೆ, ಪಾರ್ಥಿವ ಗಂಧವನ್ನ ಕಳ್ಕೊಳ್ಳುತ್ತೆ, ಸಂಸ್ಕಾರವನ್ನ ಕಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ಇವರು ನಾರದರು ಏನ್ ಹೇಳ್ತಾರೆ, ಕೊನೆಯಲ್ಲಿ ಪ್ರತಿಯೊಬ್ಬ ಭಕ್ತನಲ್ಲೂ ಕೂಡ ಒಂದು ಆಸಕ್ತಿ, ಅಂದ್ರೆ ಪೂರ್ಣವಾಗಿ ಅಂಟಿಕೊಂಡಿರುವಂತ ಒಂದು ಶಕ್ತಿ ಇರುತ್ತೆ. ಭಕ್ತಿ ಎಂಬುದು ಏಕಧ, ಒಂದೇ ಆಗಿದ್ರೂ ಕೂಡ ಭಕ್ತಿ ಭಕ್ತಿ ಏಕಧ ಅಪಿ ಏಕಾದಶಧ 11 ವಿಧವಾಗಿದೆ ಎಂಬುದಾಗಿ ಹೇಳ್ತಾರೆ. ಹಾಗೆ ಹೇಳುವಾಗ ಗುಣಮಾಹಾತ್ಮ್ಯ ಆಸಕ್ತಿ, ರೂಪ ಆಸಕ್ತಿ, ಪೂಜಾಸಕ್ತಿ, ಸ್ಮರಣಾಸಕ್ತಿ, ದಾಸ್ಯಾಸಕ್ತಿ, ಸಖ್ಯಾಸಕ್ತಿ, ಕಾಂತಾಸಕ್ತಿ, ಹೀಗೆ ವಾತ್ಸಲ್ಯಾಸಕ್ತಿ, ಈ ರೀತಿ ಆತ್ಮನಿವೇದನಾಸಕ್ತಿ, ಹೀಗೆ ಒಂದೇ ಭಕ್ತಿ ಅನ್ನುವುದು ಒಂದೇ. ಅದು ಒಬ್ಬೊಬ್ಬನಲ್ಲಿ ಭಕ್ತಿಯಿಂದ ಅಂಟಿಕೊಳ್ಳುವ ಆ ಭಾವ, ಪರಮಾತ್ಮನಲ್ಲಿ ಅಂಟಿಕೊಳ್ಳುವ ಆ ಭಾವ, ಈ ಒಂದು ಆಸಕ್ತ ಭಾವದಿಂದ, ದಾಸ್ಯ ಭಾವದಿಂದಲೋ
ಗುಣ ಮಾಹಾತ್ಮ್ಯವನ್ನ ಕೊಂಡಾಡುವ ಭಾವದಿಂದಲೋ ಯಾವುದೋ ಒಂದು ಭಾವದಿಂದ ಆತ್ಮವನ್ನ ನಿವೇದನೆ ಮಾಡಿಕೊಳ್ಳುವ ಭಾವದಿಂದಲೋ ಇರುತ್ತೆ. ಆದರೆ ಆ ಎಲ್ಲಕ್ಕಿಂತ ವಿರಹ ಇದೆಯಲ್ಲ, ಅದು ತುಂಬಾ ಪ್ರಧಾನವಾದ್ದು ಎಂಬುದಾಗಿ ಇವರು ನಾರದರು ಹೇಳ್ತಾರೆ. ಹಾಗೆ ಹೇಳುವಾಗ ಪರಮ ವಿರಹಾಸಕ್ತಿ, ಎಂದಿಗೆ 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 ಕೃಷ್ಣ ಸಾಧ್ಯ ಇಲ್ಲ ಕೃಷ್ಣ. ಆದ್ರಿಂದಲೇ ಗೋಪಸ್ತ್ರೀಯರು ಕೃಷ್ಣ ಗೋಕುಲವನ್ನ ಬಿಟ್ಟು ಹೊರಡ್ತಾನೆ ಅನ್ನುವಾಗ ಹೆಂಗ್ ಹೋಗ್ತಾನೆ ನೋಡೋಣ ಬನ್ರೆ, ಅಡ್ಡ ಹಾಕೋಣ ಬನ್ರೆ. ರಥದ ಚಕ್ರನ ಒಬ್ಳು ಹಿಡ್ಕೋತಾಳೆ, ರಥ ಮುಂದುವರಿಯಕ್ ಹೋಗದೆ ಇರುವಂತೆ ರಥದ ಇದಕ್ಕೆ ಬಂದು ಮಲಕೋತಾರೆ 4 ಜನ. ಇನ್ನು ಕೆಲವರು ಇದನ್ನ ನೂಕಿ ಇದೆಯಲ್ಲ ಅದರ ಮೇಲೆ ಬಂದು ಕೂತ್ಕೋತಾರೆ. ಹೀಗೆ ಪರಮಾತ್ಮನನ್ನ ಬಿಟ್ಟು ಇರಲಾರೆವು ಇರಲಾರೆವು ಇರಲಾರೆವು. ಆದ್ರಿಂದಲೇ ಉದ್ಧವ ಬಂದಾಗ ಉದ್ಧವನ ರಥವನ್ನ ನೋಡಿ ಮೊದಲು ಮಥುರೆಯಿಂದ ರಥ ಬಂದಿದೆ, ಕೃಷ್ಣ ಬಂದ್ಬಿಟ್ಟಿದ್ದಾನೆ ಅಂತ ಆನಂದದಿಂದ ಓಡಿ ಬಂದ್ರು. ಅವರಿಗೆ ಕೃಷ್ಣನಿದ್ದಾಗ ಒಂದು ರೀತಿ, ಆದ್ರೆ ಕೃಷ್ಣನಿಲ್ಲದಿದ್ದಾಗ ನೋಡಿದ ಹೂವು ಕೃಷ್ಣ, ಬೀಸಿದ ಗಾಳಿ ಕೃಷ್ಣ, ಅಲೆಗಳು ಕೃಷ್ಣ, ಹಸು ಕೃಷ್ಣ, ಕೆಚ್ಚಲು ಮೊದಲೇ ಹಾಗಿದ್ರು. ಈಗ ಕೃಷ್ಣ ಬಂದ ಕೃಷ್ಣ ಬಂದ ಕೃಷ್ಣ ಬಂದ ಕೃಷ್ಣ 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 ಇವು ಕೃಷ್ಣ ಕೃಷ್ಣ. ಆ ವಿರಹದಿಂದ ಹಿಂಡುತ್ತಾ ಇದೆಯಲ್ಲ. ಶ್ರೀರಾಮಕೃಷ್ಣರು ಹೇಳ್ತಾರೆ, ಹೃದಯವನ್ನ ಒದ್ದೆ ಬಟ್ಟೆ ಹಿಂಡುವಂತೆ ಆ ರೀತಿಯಾದ ಒಂದು ತುಮುಲ, ಆ ರೀತಿಯಾದಂತ ಬೇಕು ಬೇಕು ಅದು ಬಂದು ಬಿಟ್ರೆ ಪರಮಾತ್ಮ ಆ ಕ್ಷಣದಲ್ಲಿ ಅಲ್ಲಿ ಇರ್ತಾನೆ. ಅಂಥ ಒಂದು ಭಕ್ತಿ ಅದು ಆಗಬೇಕು. ಹಾಗೆ ಆ ಗೋಪಸ್ತ್ರೀಯರು ಅದಕ್ಕೆ ಪರಮ ವಿರಹಾಸಕ್ತಿ ರೂಪ ಭಕ್ತಿ ಏಕಥಾ ಅಪಿ ಏಕಾದಶಧ 11 ವಿಧವಾಗಿದೆ ಎಂಬುದಾಗಿ ನಾರದರು 82ನೇ ಸೂತ್ರದಲ್ಲಿ ಹೇಳ್ತಾರೆ. ಹಾಗೆ ಹೇಳುವಾಗ ಇಲ್ಲೆಲ್ಲ ನಾವು ಗಮನಿಸ್ತಿರೋದೇನು? ಆಸಕ್ತಿ ಆಸಕ್ತಿ ಆಸಕ್ತಿ, ಗುಣಮಾಹಾತ್ಮ್ಯಾಸಕ್ತಿ, ರೂಪಾಸಕ್ತಿ, ಪೂಜಾಸಕ್ತಿ. ಒಬ್ಬೊಬ್ಬರು ಒಂದೊಂದು, ಎಲ್ಲ ಆಸಕ್ತಿ ಇರ್ಬೇಕಾಗಿಲ್ಲ. ಒಬ್ಬೊಬ್ಬರು ಒಂದೊಂದು ಆಸಕ್ತಿಯಿಂದ ಪರಮಾತ್ಮನನ್ನ ಪಡ್ಕೊಂಡಿದ್ದಾರೆ. ಒಬ್ಬನಿಗೆ ಪರಮಾತ್ಮನಿಗೆ ನಾವು ನಾಯನ್ಮಾರ್ಗಳ ಕಥೆಯನ್ನ ಓದ್ತೇವೆ, ಅಷ್ಟೇ ಅಲ್ಲ ಇದು ವಿಠಲನ ಭಕ್ತರ ಕಥೆ ಓದ್ತೇವೆ. ಅದರಲ್ಲಿ ಒಬ್ಬೊಬ್ಬರು ಒಬ್ಬನಿಗೆ ಧೂಪ ಸೇವೆ ಮಾಡುವ ಒಂದು ಆನಂದ, ಆ ಧೂಪಕ್ಕೋಸ್ಕರ ಎಲ್ಲ ತ್ಯಾಗ ಮಾಡಿಬಿಟ್ಟಿರ್ತಾನೆ. ಒಂದು ದಿವಸ ಮನೆಯಲ್ಲಿ ಪಿತೃಕಾರ್ಯಕ್ಕೋಸ್ಕರ ಮನೆಯಲ್ಲೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಪಾಪ ತಾಯಿ, ಮನೆ ಗೃಹಿಣಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಬಡಿಸ್ಬೇಕು ಅನ್ನುವಾಗ ನೋಡ್ತಾರೆ ತುಪ್ಪ ಇಲ್ಲ. ತುಪ್ಪಕ್ಕೋಸ್ಕರ ಅವರು ಆಚೆ ಈಚೆ ಮನೆಗೆ ಹೋಗಿ ಒಂದು ನಾಣ್ಯವನ್ನ ಸಂಗ್ರಹಿಸಿ ಅಂತ ಒಂದು ಕಡೆ ಇದೆ, ಇನ್ನೊಂದು ಕಡೆಯಲ್ಲಿ ತನ್ನ ಹತ್ರ ಇದ್ದ ಮಾಂಗಲ್ಯ ಒಂದೇ ಕೊನೆಯದು, ಅದನ್ನೇ ತೆಗೆದು ಅಂತ ಇದೆ. ಯಾವ್ದೂ ಇರ್ಲಿ, ಅದನ್ನ ಕೊಟ್ಟು ತುಪ್ಪ ತಗೊಂಡ್ ಬನ್ನಿ, ಬ್ರಾಹ್ಮಣರನ್ನ ಇನ್ನು ಕಾಯಿಸ್ಬಾರ್ದು, ಬಡಿಸೋಣ ಅಂತ ಆಕೆ ಕಳಿಸ್ತಾಳೆ. ಈತ ಅದನ್ನ ತಗೊಂಡು ಬಂದವರು ದಾರಿನಲ್ಲಿ ಬರ್ತಾ ಇದ್ದಾರೆ. ಇವನು ಮಾಮೂಲಿ, ಇವ್ರು ಯಾವಾಗ್ಲೂ ಹೋಗಿ ಗಂಧ ಪೊಡಿ ಅಂಗಡಿ ಇರುತ್ತಲ್ಲ, ಆ ಗಂಧ ಪೊಡಿ ಅಂಗಡಿಯಲ್ಲಿ ಗಂಧ ತಗೊಳ್ಳೋದು, ಧೂಪ ತಂದು ಪದ್ಧತಿ ಇರುತ್ತೆ. ಆ ದಾರಿಯಲ್ಲಿ ಹೋಗುವಾಗ ವಿಶೇಷವಾದ ಗಂಧದ ಪರಿಮಳ ಬರ್ತಾ ಇದೆ. ಅವ್ರಿಗೆ ತಡೆಯಕ್ಕೆ ಆಗ್ಲಿಲ್ಲ. ಅವ್ರು ಏನ್ ಮಾಡಿದ್ರು, ಮುಂದೆ ಹೋಗಿ ತುಪ್ಪದ ಅಂಗಡಿವರೆಗೆ ಹೋಗ್ಲೇ ಇಲ್ಲ. ಇಲ್ಲಿ ಗಂಧದ ಅಂಗಡಿಗೆ ನುಗ್ಗದ್ರ, ಅದ್ ಏನಿತ್ತೋ ಕೈಯಲ್ಲಿ ಕೊಟ್ರ, ಅದು ಗಂಧ, ವಿಶೇಷವಾದ ಗಂಧ ಎಲ್ಲಿಂದ ತರಿಸಿದ್ನೋ ಏನೋ, ಆ ಪರಿಮಳನ ತಗೊಂಡು ಸೀದಾ ದೇವಸ್ಥಾನ ಕೊಟ್ಟರು. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರಿಗೆ ಧೂಪ ಸೇವೆಯನ್ನ ಮಾಡಿ ಆನಂದ ತನ್ಮಯ. ಇಲ್ಲಿ ಹೇಳಿದ್ರಲ್ಲ, ಕದಾವ ಹೃದಯೇ ಬ್ರಹ್ಮಾದಿಭಿ ಅಲಭ್ಯ ಮುದಂ ಅನುಭವಿಷ್ಯಾಮಿ. ಹಾಗೆ ಆನಂದದಿಂದ ಒಂದಾಗ್ಬಿಟ್ಟಿದ್ದಾರೆ. ಎಲ್ಲಿ? ಪರಮಾತ್ಮನ ಜೊತೆಯಲ್ಲಿ ಒಂದಾಗ್ಬಿಟ್ಟಿದ್ದಾರೆ. ಆಮೇಲೆ ಎಷ್ಟೋ ಹೊತ್ತು ಪ್ರಾಯಶಃ ಸಾಯಂಕಾಲ ಇರಬಹುದು, ಹೊತ್ತಾದ ಮೇಲೆ ಅವರಿಗೆ ಏನೋ ಎಚ್ಚರ ಆಯ್ತು. ಎಚ್ಚರ ಆದಾಗ ಕಿಂಚಿತ್ತು ಸ್ಮರಣೆ ಬರಕ್ ಶುರುವಾಯ್ತು. ಸ್ಮರಣೆ ಬರುವಾಗ ನೆನಪಾಯ್ತು, ಅವರೇ ಮನೆಯಲ್ಲಿ ಬ್ರಾಹ್ಮಣರು ಕಾಯ್ತಾ ಇರ್ತಾರೆ, ತುಪ್ಪ ತಗೊಂಡು ಹೋಗ್ತೀನಿ ಅಂತ ಬಂದೆ, ಇದ್ ಮಾಡ್ಬಿಟ್ನಲ್ಲ ಅಂತ ಆತಂಕ. ಈಗ ಎಲ್ಲಿದೆ? ತುಪ್ಪ ಕಾಸಿಲ್ಲ, ಅದನ್ನ ಇಲ್ಲಿ ವಿನಿಯೋಗ ಮಾಡಾಗೋಗಿದೆ. ಪೆಚ್ಚು ಮುಖ ಹಾಕೊಂಡು, ಸಪ್ಪೆ ಕಾಲು ಮುಖ ಹಾಕೊಂಡು, ತಲೆ ಬಗ್ಗಿಸ್ಕೊಂಡು ಮನೆಗೆ ಬಂದ್ರು. ಮನೆಗೆ ಬಂದ್ರೆ ಮನೆಯಲ್ಲಿ ಸಂಭ್ರಮದಿಂದ ಎಲ್ಲರೂ ಊಟ ಮುಗಿಸಿ, ಪತ್ನಿ ಮಾತ್ರ ಇವರಿಗಾಗಿ ಕಾಯ್ತಾ ಇದ್ದಾಳೆ.
ಏನಾಯ್ತು, ಯಾಕೆ ನೀವೇ ಬಂದಿದ್ರಲ್ಲ, ತುಪ್ಪನೆಲ್ಲ ಸಮೃದ್ಧಿಯಾಗಿ ಬಡಿಸಿದ್ರಲ್ಲ, ಎಲ್ಲರಿಗೆ ಆಪೋಷಣ ಹಾಕಿದ್ರಲ್ಲ ಅಂದ್ರೆ ಪರಮಾತ್ಮ ಇವನ ಧೂಪ ಸೇವೆಯನ್ನ ತಕೊಂಡು ಪರಮಾತ್ಮ ಇವರ ರೂಪದಲ್ಲಿ ಬಂದು ಇಲ್ಲಿ ಬ್ರಾಹ್ಮಣರಿಗೆ ಸೇವೆ, ಆ ರೀತಿಯಾದ ಅನೇಕ ನಿದರ್ಶನಗಳು ಇದೆ. ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ಆಸಕ್ತಿ, ಆ ಆಸಕ್ತಿ ಅಂಟುಗೆ ಎಲ್ಲ ಮರೆತು ಹೋಗ್ತಾರೆ. ಎಲ್ಲಾ ಮರೆತರು ಪರಮಾತ್ಮ ಇದ್ದಾನೆ ಕಾಪಾಡಕ್ಕೆ, ಅದಕ್ಕೋಸ್ಕರ ಒಂದು ನಿದರ್ಶನ ತೋರಿಸ್ದೆ. ಆದ್ರೆ ಇಲ್ಲಿ ಮುಖ್ಯವಾದ ಅಂಶ ಏನಪ್ಪಾ, ಆಸಕ್ತಿ ಎಂಬುದು ಮುಖ್ಯ. ಆಸಕ್ತಿ ಯಾವುದರಲ್ಲಿ ಆಸಕ್ತಿ? ಭಗವಂತನಲ್ಲಿ ಆಸಕ್ತಿ, ಭಗವಂತನ ಪಾದಾರವಿಂದಗಳಲ್ಲಿ ಆಸಕ್ತಿ, ಭಗವಂತನ ದಿವ್ಯ ಮಂಗಳ ವಿಗ್ರಹದಲ್ಲಿ ಆಸಕ್ತಿ. ಭಗವಂತ ಬೇಕು, ಭಗವಂತ ಬೇಕು, ಭಗವಂತ ಬೇಕು ಎಂಬ ಆ ಆಸಕ್ತಿ ಅದಿರಬೇಕು. ಅದಕ್ಕೋಸ್ಕರನೇ ಎಲ್ಲದರಲ್ಲಿ ಆಸಕ್ತಿ ಅಂತಾರೆ. ಅದಕ್ಕೆ ನಿದರ್ಶನವಾಗಿ ಹೇಳುವಾಗ ಭರತ, ಯಾರು ಋಷಭನ ಮಗನಾದಂಥ ಭರತ, ತಾನು ಎಲ್ಲಾ ರೀತಿಯಿಂದ ಮುಕ್ತನಾಗಿದ್ದ. ರಾಜ್ಯದ ಬಂಧ ಇಲ್ಲ, ಮಕ್ಕಳ ಬಂಧ ಇಲ್ಲ, ತನ್ನದಾಗಿ ತನ್ನ ಶರೀರದ ಬಂಧ ಇಲ್ಲ. ಆನಂದದಿಂದ ಭಗವಂತನ ಸ್ಮರಣೆಯಲ್ಲಿ ತನ್ಮಯನಾಗಿ ಹಗಲು ರಾತ್ರಿ ಭಗವನ್ಮಯವಾದ ಜೀವನ ನಡೆಸ್ತಾ ಇರೋವನಿಗೆ ಸಿಲುಕಿತು ಒಂದು ಜಿಂಕೆ. ಆ ಜಿಂಕೆಯ ಆಸಕ್ತಿ ಬಂತ. ಈ ಆಸಕ್ತಿ ದೂರ ಆಗ್ತಾ ಜಿಂಕೆ ಆಸಕ್ತಿ ಘನ ಆಗ್ತಾ ಈ ಆಸಕ್ತಿ ದೂರ ಆಯ್ತು. ಆಸಕ್ತಿ ಏನ್ ಮಾಡ್ತು? ಜನ್ಮ ಕೊಡ್ತು. ಆದ್ರಿಂದ ಹೇಳ್ತಾ ಇದ್ದಾರೆ, ಆದರೆ ಆಸಕ್ತಿ ಜನ್ಮವನ್ನೇ ಕೊಟ್ರು, ಭಗವಂತನಲ್ಲಿ ಇಟ್ಟಿದ್ದ ಆಸಕ್ತಿ ಆ ಜಿಂಕೆಯ ಜನ್ಮದ ಆಸಕ್ತಿಯನ್ನ ಬಿಡಿಸಿ, ಆ ಚರ್ಮದ ಹೀಗೆ ಇಲ್ಲಿ ಹೇಳ್ತಿದ್ದಾರಲ್ಲ, ಯಾವುದು ಕಮಲದ ಗಂಧವನ್ನ ಆಘ್ರಾಣಿಸ್ತಾ, ಅದೇನು ವಿಶ್ವದ ಒಂದು ಸಂಬಂಧವನ್ನ ಕಳಚಿಕೊಳ್ಳೋದು. ಹಾಗೆ ಯಾಕೆ ಭಗವಂತನ ಪಾದವೇ ವಿಶ್ವವಾಗಿದೆ, ಆ ಪಾದ ಕಮಲ ವಿಶ್ವದಲ್ಲಿ ಅಂಟಿಕೊಳ್ಳದೆ ಇದೆ. ನಾನು ಪಾದ ಹಿಡ್ಕೊಂಡು ಬಿಟ್ರೆ ವಿಶ್ವದ ಎಲ್ಲ ಗಂಧ ಬಿಡಿಸ್ಬಿಡುತ್ತೆ, ಎಲ್ಲ ಅಂಟು ಬಿಡಿಸ್ಬಿಡುತ್ತೆ. ಹಾಗೆ ಜಿಂಕೆಯ ಒಂದು ಗಂಧ ಇದ್ರೂ ಕೂಡ ಅಲ್ಲಿ ಪರಮಾತ್ಮನ ಆಸಕ್ತಿ ಇದ್ದು ಕೊನೆಗೆ ಪರಮಾತ್ಮನ ಆಸಕ್ತಿ ಲಭಿಸಿ ಪರಮಾತ್ಮನಲ್ಲಿ ಒಂದಾಗುವುದಕ್ಕೆ ಕಾರಣ ಆಗಿದ್ಯಾವುದು? ಆಸಕ್ತಿ. ಆ ಆಸಕ್ತಿ ಎಂಬುದು ನಮಗೆ ಬೇಕು. ಅದೇ ಕದ ಕದ ಕದ, ಅದು ಆ ಆಸಕ್ತಿ. ಹಾಗೆ ನಾವು ಇನ್ನೊಂದು ದೃಷ್ಟಾಂತ ನೋಡೋದಾದ್ರೆ, ಅಜಮಿಳನಿಗೆ ಮೊದಲು ಇದ್ದದ್ದು ಶಾಸ್ತ್ರ ರೂಪದಲ್ಲಿ, ಧರ್ಮ ಮಾರ್ಗದಲ್ಲಿ, ಸದಾಚಾರ ಸನ್ನಡತೆ ಎಲ್ಲ ಇತ್ತು. ಅವನಿಗೆ ಆಸಕ್ತಿ ಉಂಟಾದದ್ದು ಭೋಗದಲ್ಲಿ. ಆದರೆ ಆ ಭೋಗಾಸಕ್ತಿಯಲ್ಲಿ ಕೊನೆಯ ಕಂದ ನಾರಾಯಣ ಬಾರೋ ಮುಖ ತೊಳ್ಕೊಳ್ಳೋಣ, ನಾರಾಯಣ ಬಾರೋ ಕಾಫಿ ಕುಡಿಯೋಣ, ನಾರಾಯಣ ಬಾರೋ ದೇವರ ಸ್ತೋತ್ರ ನಾರಾಯಣ ಬಾರೋ ಪ್ರತಿಯೊಂದಕ್ಕೆ ನಾರಾಯಣ ನಾರಾಯಣ ನಾರಾಯಣ. ಆ ಆಸಕ್ತಿ ಏನ್ ಮಾಡ್ತು? ನಾರಾಯಣ ಸ್ಮರಣೆ ತಂತು. ಅಷ್ಟಕ್ಕೆ ಆಗ್ಲಿಲ್ಲ, ಅದು ಅವನನ್ನ ಧ್ಯಾನ ಮಾಡುವಂತೆ ಮಾಡ್ತು. ಈ ಬಂಧಗಳನ್ನ, ಯಾವುದು ಈ ಗಂಧದ ಬಂಧ ಇದೆಯಲ್ಲ, ಗಂಧದ ಬಂಧವನ್ನ ಕಳಚಿ ಪರಮಗಂಧವನ್ನ ಅದು ಆಘ್ರಾಣಿಸುವ ಒಂದು ಫಲವನ್ನ ಕೊಡ್ತು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರಿಂದ ಭೌತಿಕವಾದ ಸೆಳೆತಗಳ ಗಂಧ ಬಿಡುಗಡೆಯಾಗಬೇಕಾದ್ರೆ ಭಗವಂತನ ಪಾದಾರವಿತ್ತದ ಗಂಧವನ್ನ ಆಘ್ರಾಣಿಸುವಂತ ಒಂದು ಸೌಭಾಗ್ಯ, ಅದು ಆ ಆಸಕ್ತಿಯ ಸೌಭಾಗ್ಯ ನಮಗೆ ಲಭಿಸಬೇಕು. ಎಂದಿಗೆ ಅದನ್ನ ನೀನು ಕರುಣಿಸ್ತೀಯಪ್ಪ ದೇವರೇ ಎಂಬುದಾಗಿ ಇಲ್ಲಿ ಕದಾ 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 ಎಂಬುದಾಗಿ ಕೇಳ್ತಾ ಇದ್ದಾರೆ. ಕದಾವಾ ಕೈಲಾಸೆ, ಎಂದಿಗೆ ಕೈಲಾಸದಲ್ಲಿ ನಾನು ನಿನ್ನನ್ನ ನೋಡ್ತಾ, ನಿನ್ನ ಸ್ಮರಣೆಯನ್ನ ಮಾಡ್ತಾ, ನಿನ್ನನ್ನ ಕೊಂಡಾಡ್ತಾ, ಪರಮಶಿವ ಪಾಹಿ, ದೇವರೇ ನನ್ನ ಕಾಪಾಡು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ, ಯುಗ ಯುಗಗಳನ್ನ ಯುಗನ ಕಲ್ಪಗಳನ್ನ ಕ್ಷಣವಿವ ವಿನೇಶ್ಯಾಮಿ ಅಂತ ಒಂದು ತುಡಿತ. ಹಾಗೆ ಸ್ತವೈರ್ ಬ್ರಹ್ಮಾದೀನಾಂ ಕದಾ ತ್ವಾಂ ಪಶ್ಯೇಯಂ, ಎಂದಿಗಪ್ಪ ವೃಷಭನ ಮೇಲೆ ಕುಳಿತಿರುವ ನಿನ್ನನ್ನ ಎಂದಿಗೆ ನಾನು ಕಂಡೇನೋ ಅನ್ನುವಂಥ ಆಸಕ್ತಿ, ಆ ವಿರಹ ಆಸಕ್ತಿ, ತಡೆಯಲಾರದ ಆಸಕ್ತಿ. ಹೇಳಿದ್ನಲ್ಲ, ಹೃದಯವನ್ನ ಬಟ್ಟೆಯನ್ನ ಹಿಂಡುವಂತೆ ಆ ಹೃದಯವನ್ನ ಹಿಂಡುವ ದೇವರೇ ದೇವರೇ, ಇಂದು ಕಳೆದೋಯ್ತು ಅಯ್ಯೋ ವ್ಯರ್ಥ ಆಯ್ತು, ಆ ಒಂದು ತುಡಿತ,
ಆಸಕ್ತಿ ಎಂಬುದು, ವಿರಹಾಸಕ್ತಿ ಎಂಬುದು ಎಲ್ಲ ಆಸಕ್ತಿಗಳಲ್ಲಿ ಮಿಗಿಲಾದದ್ದು ಅನ್ನುವ ಒಂದು ಭಾವದಲ್ಲಿ ಇಲ್ಲಿ ಭಕ್ತನಾದವನಲ್ಲಿ ಇರಬೇಕಾದ ಆ ವಿರಹದ ಆಸಕ್ತಿಯ ಭಾವವನ್ನ ಈ 3 ಶ್ಲೋಕಗಳಲ್ಲಿ ನಮ್ಗೆ ತೋರಿಸ್ತಾ ಇದ್ದಾರೆ. 3 ಶ್ಲೋಕಗಳಲ್ಲಿ ಒಂದರಲ್ಲಿ ಪರಮಾತ್ಮನನ್ನ ನೋಡುವಂತ, ಒಂದರಲ್ಲಿ ಪರಮಾತ್ಮನನ್ನ ವಾಚಿಕವಾಗಿ ಪ್ರಾರ್ಥನೆ ಮಾಡುವಂತ, ಒಂದರಲ್ಲಿ ಪರಮಾತ್ಮನ ಒಂದು ಸಂಬಂಧವನ್ನ, ಸಂಪರ್ಕವನ್ನ ಹೊಂದುವಂತ, ಹೀಗೆ ಆ ಎಲ್ಲದರಿಂದ ಏನಪ್ಪ, ಈ ಪರಮಾತ್ಮನ ಪಾದ ಲೋಕವನ್ನ ವ್ಯಾಪಿಸಿಕೊಂಡಿದೆಯಲ್ಲ, ಅದರಿಂದಲೇ ಚರಣಂ ಪವಿತ್ರಂ ವಿತತಂ ಪುರಾಣಂಗೇನ ಪೂತಸ್ತರತಿ ದುಷ್ಕೃತಾನಿ. ಪರಮಾತ್ಮನ ಪಾದಾರವಿಂದಗಳ ಸ್ಮರಣೆ ದುಷ್ಕೃತಾನಿ ತರತಿ, ಎಲ್ಲ ದುಷ್ಕೃತಗಳನ್ನ ಬಿಡಿಸಿ, ಈ ಅಂಟನ್ನೆಲ್ಲ ಯಾಕೆ, ಅದು ಅರವಿಂದ ವಿಶ್ವ ಎನ್ನುವುದು ಪರಮಾತ್ಮನ ಪಾದಾರವಿಂದಗಳಿರುವಂತ ಜಾಗ. ಆದ್ರೆ ಆ ವಿಶ್ವದಲ್ಲಿರುವಂತ ಅಂಟಿದೆಯಲ್ಲ, ಕೆಸರಿನ ಅಂಟು, ಅದು ಅಂಟದಂತೆ ಮಾಡಿ ನಮ್ಮನ್ನ ಮೇಲೆ ಒಯ್ಯಬಲ್ಲದ್ದು ಪರಮಾತ್ಮನ ಪಾದಾರವಿಂದ. ಆದ್ದರಿಂದಲೇ ಭಗವಂತ ದತ್ತಾತ್ರೇಯ ಮೂರ್ತಿಯಾದಾಗ ತನ್ನ ಒಂದು ಪಾದವನ್ನ ಅವನು ಚಾಚಿದ್ದಾನೆ ಎನ್ನುವುದಾಗಿ ಶಾಸ್ತ್ರಗಳು ಹೇಳುತ್ತೆ. ಭಕ್ತರು ಅವನ ಪಾದಾರವಿಂದಗಳನ್ನ ಹಿಡ್ಕೊಂಡು ಈ ಭವದಿಂದ ಮೇಲೆ ಬರುವಂತೆ ಆಗಲಿ ಅನ್ನುವುದಾಗಿ. ಆದ್ರಿಂದಲೇ ಅವನ ಅಷ್ಟ ರೂಪವಾದಂಥ ಶರೀರಗಳು, ಅದು ಕೂಡ ಅದನ್ನ ನಾವು ಈ ಭೌತಿಕವಾದ ಪ್ರಪಂಚದಲ್ಲಿರುವಂತ ಆ ರೂಪಗಳಿಂದ ಕೂಡಿದ ಶರೀರವನ್ನ ದಾಟಿ ನಾವು ಬರೋದಕ್ಕೆ ಅದು ಸಹಾಯ ಆಗ್ಲಿ. ಹಾಗೆಯೇ ನಾವು ನೋಡುವಾಗ ವಸುದೇವ ತಲೆಯ ಮೇಲೆ ಬುಟ್ಟಿಯಲ್ಲಿ ಕಂದನನ್ನ ಹೊತ್ಕೊಂಡು ಬರ್ತಾ ಇದ್ದಾನೆ. ಯಮುನೆಗೆ ನನಗೆಯ ಸೌಭಾಗ್ಯ ಇಲ್ವಲ್ಲ, ನನಗೆ ಭಗವಂತನ ಒಂದು ಇದಿಲ್ವಲ್ಲ ಅಂತ ಅವಳ ಹೃದಯದ ಹಂಬಲ ಬಂದ್ರೆ ಮೆಲ್ಲಗೆ ತನ್ನ ಪಾದವನ್ನ ಇಳಿಬಿಟ್ಟ ಅಂತ ನಾವು ಭಾಗವತದಲ್ಲಿ ಓದ್ತೇವೆ. ಹಾಗೆ ಆ ಯಮುನೆ ಅಲೆಯ ಮೂಲಕ ಬಂದು ಅಲೆ ಅನ್ನೋದೇ ಕರ ಅವಳಿಗೆ, ಅದರ ಮೂಲಕ ಭಗವಂತನ ಪಾದವನ್ನ ಮುಟ್ಟಿ ಪಾವನಳಾದ್ಲು ಅನ್ನುವ ಭಾಗ ನೋಡ್ತೇವೆ. ಹಾಗೆ ಎಂದಿಗೆ ನನಗೆ ಈ ಸೌಭಾಗ್ಯ ಅನ್ನುವುದನ್ನ ಇಲ್ಲಿ ಭಕ್ತನಾದವನು ಭಾವಿಸ್ತಾ ಇರುವುದನ್ನ ಹೇಳ್ತಾ ಇದ್ದಾರೆ. ಒಂದು ಭಕ್ತನಾದವನಲ್ಲಿ ಇರಬೇಕಾದ ಪರಮಾತ್ಮ ವಿರಹದ ತುಡಿತ, ಅದನ್ನ ಈ 3 ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾರೆ. ಅದರಿಂದ ಭಗವಂತ ನಮ್ಮವನಾಗಬೇಕಾದರೆ ನಮ್ಮ ಅಂತರಂಗದಲ್ಲಿ ಭಗವಂತ ಬೇಕು, ಭಗವಂತ ಬೇಕು, ಭಗವಂತನನ್ನ ನೋಡಬೇಕೆಂಬ ತುಡಿತ ಬರಬೇಕು ಅನ್ನುವುದನ್ನ ಇದರ ಮೂಲಕ ತೋರಿಸ್ತಾ ಇದ್ದಾರೆ. ತದಾ ವಾ ತ್ವಾಂ ದೃಷ್ಟ್ವಾ ಗಿರೀಶ ತವ ಭವ್ಯಾಂಘ್ರಿಯುಗಲಂ ಗೃಹೀತ್ವಾ ಹಸ್ತಾಭ್ಯಾಂ ಶಿರಸಿ ನಯನೆ ವಕ್ಷಸಿ ವಹನ್ ಸಮಾಶ್ಲಿಷ್ಯಾಘ್ರಾಯ ಸ್ಫುಟ ಜಲಜಗಂಧಾನ್ ಪರಿಮಲಾನ್ ಅಲಭ್ಯಾಂ ಬ್ರಹ್ಮಾದ್ಯೈಃ ಮುದಮನುಭವಿಷ್ಯಾಮಿ ಹೃದಯೇ. ಎಂದಿಗೆ ನಾನು ಈ ಸುಖವನ್ನ ಅನುಭವಿಸ್ತೇನೆ. ಮುಂದಕ್ಕೆ ಕರಸ್ಥೆ ಹೇಮಾದ್ರೌ, ಕರಸ್ಥೆ ಹೇಮಾದ್ರೌ ಗಿರಿಶ ನಿಕಟಸ್ಥೆ ಧನಪತೌ, ಗಿರಿಶ ನಿಕಟಸ್ಥೆ ಧನಪತೌ ಗೃಹಸ್ಥೆ ಸ್ವರ್ಭೂಜಾಮರ ಸುರಭಿ ಚಿಂತಾಮಣಿಗಣೆ, ಗೃಹಸ್ಥೆ ಸ್ವರ್ಭೂಜಾಮರ ಸುರಭಿ ಚಿಂತಾಮಣಿಗಣೆ ಶಿರಸ್ಥೆ ಶೀತಾಂಶೌ ಚರಣಯುಗಲಸ್ಥೆ ಅಖಿಲ ಚರಣಯುಗಲಸ್ಥೆ ಅಖಿಲ ಶುಭೆ ಕಮರ್ಥಂ ದಾಸ್ಯೇಹಂ ಭವತು ಭವದರ್ಥಂ ಮಮ ಮನಃ. ಕಮರ್ಥಂ ದಾಸ್ಯೇಹಂ ಭವತು ಭವದರ್ಥಂ ಮಮ ಮನಃ. ನನ್ನ ಮನಸ್ಸು ನಿನಗೋಸ್ಕರ ಇರಲ್ಲಪ್ಪ, ಅಂದ್ರೆ ನನ್ನ ಮನವನ್ನ, ಈಗ ಹೇಳಿದ್ರಲ್ವಾ ಮನಸ್ಸು ತಾನೇ ಎಲ್ಲಕ್ಕೆ ಕಾರಣ, ಅದನ್ನ ನನ್ನ ಮನಸ್ಸು ನಿನಗಾಗಿ ಇರಲಿ. ಯಾಕೆ?
ಮೇಲೆ ಕೃಷ್ಣ ಎಲ್ಲ ಏನ್ ಹೇಳಿದಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಅಂದಿದಾನಲ್ವಾ, ಒಂದ್ ನೀರೋ ಒಂದ್ ಎಲೆನೋ ಏನಾದ್ರೂ ಕೊಡ್ಬಹುದಲ್ವಾ ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ನಾನ್ ನಿನಗೆ ಏನ್ ಕೊಡ್ಲಿ, ಚಿನ್ನದ ಬೆಟ್ಟನ ಕೈಯಲ್ಲಿ ಹಿಡ್ಕೊಂಡಿದ್ಯಾ, ಅಂದ್ರೆ ಮಂದರಗಿರಿ ಪರ್ವತ, ಮಂದರ ಪರ್ವತ ಚಿನ್ನ, ಆದ್ರಿಂದ ಕರಸ್ಥೆ ಹೇಮಾದ್ರೌ, ಹೇಮ ಅಂದ್ರೆ ಚಿನ್ನ, ಚಿನ್ನದ ಪರ್ವತ ನಿನ್ನ ಕೈಯೊಳಗಿದೆ, ನಾನು ಚಿನ್ನದ ಒಂದು ಒಡವೆ ಮಾಡಿಸ್ಕೊಡ್ತೀನಿ, ಕಿರೀಟ ಮಾಡಿಸ್ತೀನಿ, ವಜ್ರ ವೈಡೂರ್ಯದ ಡಾಬ್ ಮಾಡಿಸ್ತೀನಿ, ವಜ್ರದ ಈಗೆಲ್ಲ ಮಾಡಿಸ್ತಾರಲ್ಲ, ವಜ್ರದ ಕವಚಗಳನ್ನ ಮಾಡಿಸ್ತಾರೆ, ಮುತ್ತಿನ ಕವಚ ಏನೇನೋ ಅದೆಲ್ಲ ಮಾಡ್ಸೋಣ ಅಂದ್ರೆ ಅದೇ ನಿನ್ ಕೈಯೊಳಗೆ ಇದೆ, ಎಲ್ಲೋ ಹುಡುಕಾಡ್ಬೇಕಾಗಿಲ್ಲ, ತಿಜೋರಿಯಿಂದ ತರಬೇಕಾಗಿಲ್ಲ, ಟ್ರೆಷರಿನಲ್ಲಿ ಲಾಕ್ ಮಾಡಿ ಗಾರ್ಡ್ಗಳನ್ನ ಕರ್ಕೊಂಡು ಏನಿಲ್ಲ, ನಿನ್ ಕೈಯೊಳಗೆ ಇದೆ. ಕರಸ್ಥೆ ಹೇಮಾದ್ರವು. ಇನ್ನು ಏನಾದ್ರೂ ಕೊರತೆ ಬಂತ, ಏನಾದ್ರೂ ಫಂಕ್ಷನ್ ಮಾಡೋಣ, ದುಡ್ಡು ಕಾಸು ಬೇಕು, ಅದರಿಂದ ನಾನ್ ನಿನಗೆ ಒಂಚೂರು ದುಡ್ಡು ಕೊಡ್ತೀನಪ್ಪ, ಸುಮ್ನೆ ಸಂದರ್ಭಕ್ಕೆ ಹೇಳೋದಾದ್ರೆ, ತಿಮ್ಮಪ್ಪ ಪಾಪ ಮದುವೆಗೋಸ್ಕರ ಸಾಲ ಮಾಡ್ಕೊಂಡಲ್ಲ, ಆ ಸಾಲ ತೀರ್ಸಕ್ಕೆ ಭಕ್ತರೆಲ್ಲರೂ ಅವನ ಹುಂಡಿಗೆ ಹಣ ಹಾಕ್ತಾರಲ್ಲ, ಹಾಗೆ ನಿನಗೆ ನಾನೇನೋ ಸಾಲ ಪಾಲ ಕೊಡೋಣ ಅಂದ್ರೆ, ನಿನಗೆ ಫ್ರೆಂಡ್ ಯಾರು, ಕುಬೇರನೇ, ಧನಪತವು ನಿಕಟಸ್ಥೆ, ಕುಬೇರ ನಿನ್ ಫ್ರೆಂಡ್ ಇರ್ಬೋದು, ಅವನೇನ್ ಅಮೆರಿಕಲಿಲ್ಲ, ಆಸ್ಟ್ರೇಲಿಯಲ್ಲಿಲ್ಲ, ಮನೆ ಒಳಗೆ ಪಕ್ಕದಲ್ಲೇ ಇಲ್ಲೇ ಇದ್ದಾನೆ, ಹೀಗೆ ಇದ್ದಾನೆ, ನೀನ್ ಆರ್ಡರ್ ಮಾಡಿದ ತಕ್ಷಣ ಓಡ್ ಹೋಗ್ತಾನೆ, ತರ್ತಾನೆ. ನಿಕಟಸ್ಥೆ ಧನಪತವು, ಕುಬೇರ ನಿಕಟ, ಪಕ್ಕದಲ್ಲೇ ಹತ್ತಿರದಲ್ಲೇ ಇದ್ದಾನೆ. ಇನ್ನು ಇನ್ನೇನಾದ್ರೂ ದುಡ್ಡಾಯ್ತು, ಚಿನ್ನ ಆಯ್ತು, ಇನ್ನೇನಾದ್ರೂ ಬೇಕು ಅಂದ್ರೆ ಸ್ವರ್ಭೂಜ, ಭೂ ಅಂದ್ರೆ ಭೂಮಿ, ಜ ಅಂದ್ರೆ ಹುಟ್ಟೋದು, ಭೂಮಿಯಲ್ಲಿ ಹುಟ್ಟೋದು ಮರ, ಸ್ವರ್ಭೂಜ ಅಂದ್ರೆ ದೇವಲೋಕದಲ್ಲಿ ಹುಟ್ಟುವ, ದೇವಲೋಕದ ಮರ ಯಾವ್ದದು, ಕಲ್ಪವೃಕ್ಷ, ಆದ್ರಿಂದ ಸ್ವರ್ಭೂಜ ಅದು ಅಮರ ಸುರಭಿ ಚಿಂತಾಮಣಿ ಗಣೆ, ಅಮರ ಸುರಭಿ ದೇವತೆಗಳ ಹಸು ಅಂದ್ರೆ ಕಾಮಧೇನು, ಇನ್ನು ಚಿಂತಾಮಣಿ, ಈಗ ಈ ಮೂರಿದೆ, ಕಾಮಧೇನು ಇದು ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ, ಈ ಮೂರು ಒಂದೇ ಅಲ್ಲ, ಗಣ ಒಂದೊಂದಲ್ಲ, ರಾಶಿ ಇದೆ. ಆದ್ರಿಂದ ಕಾಮಧೇನು ನಿನ್ನ ಹತ್ರ ಇದೆ, ಕಲ್ಪವೃಕ್ಷ ನಿನ್ನ ಹತ್ರ ಇದೆ, ಚಿಂತಾಮಣಿ ನಿನ್ನ ಹತ್ರ ಇದೆ. ಕಾಮಧೇನು ಅಂದ್ರೇನು, ನಾವು ಬಯಸಿದ್ದನ್ನ ಕರಿಯೋದು, ಇದಕ್ಕೆ ದೃಷ್ಟಾಂತವಾಗಿ ನಾವು ಪೃಥ್ವಿರಾಜನ ಉದಾಹರಣೆ ತಗೊಂಡ್ರೆ, ಭೂಮಿ ಏನ್ ಹೇಳಿದ್ಲು, ನಾನು ಹಸುವಾಗಿ ನಿಲ್ತೀನಿ, ಯಾರನ್ನೋ ಕರು ಮಾಡ್ಕೊಳ್ಳಿ, ಮತ್ತೆ ಯಾವ್ದೋ ಪಾತ್ರೆ ಮಾಡ್ಕೊಳ್ಳಿ, ಏನ್ ಬೇಕೋ ಕರ್ಕೊಳ್ಳಿ. ಹಾಗಾಗಿ ದೇವತೆಗಳು ಬಂದ್ರು, ಅಮೃತವನ್ನ ಕರ್ಕೊಂಡ್ರು, ಋಷಿಗಳು ಬಂದ್ರು, ವೇದವಾಂಗ್ಮಯವನ್ನ ಕರ್ಕೊಂಡ್ರು, ಹಾಗೆ ನಾಗರು ಬಂದ್ರು, ವಿಷವನ್ನ ಅವ್ರವ್ರಿಗೆ ಏನೇನ್ ಬೇಕೋ ಅವ್ರವ್ರ ಪಾತ್ರಗಳನ್ನ ತಂದ್ರು, ಕರುಗಳನ್ನ ತಂದ್ರು, ಕರ್ಕೊಂಡ್ರು, ಅದು ಕಾಮಧೇನು. ಹಾಗೆ ಕಾಮ ಅಂದಾಗ ಬಯಸೋದು, ಅದಕ್ಕೆ ಉದಾಹರಣೆ ಹೇಳಿದೆ, ಅವ್ರವ್ರ ಇಷ್ಟ ಏನೋ ಅದನ್ನ ಅವರು ಕರ್ಕೊಳ್ಬಹುದು, ಅದು ಕಾಮಧೇನು. ಇನ್ನು ಇದು ಕಲ್ಪವೃಕ್ಷ ಅಂದ್ರೆ ಇಷ್ಟ ಮಾಡೋವರಿಗಿಲ್ಲ, ಇನ್ನು ಕಲ್ಪನೆ ಅಷ್ಟೇ, ಮನಸ್ಸೊಳಗೆ ಕಲ್ಪನೆ ಮಾಡ್ಕೋತಾ ಇದ್ದೇವೆ. ಶ್ರೀರಾಮಕೃಷ್ಣರು ಕೊಡುವ ಉದಾಹರಣೆ ಇದೆಯಲ್ಲ, ಯಾರೋ ಒಬ್ಬ ಆಯಾಸದಿಂದ ಸುಮಾರು ದೂರ ನಡೆದು ಆಯಾಸದಿಂದ ಬಂದ, ಬಿಸಿಲಿನ ತಾಪದಲ್ಲಿ ಬೆಂದೋಗಿದ್ದ, ಒಂದು ಮರ ಸಿಕ್ತು, ಮರದ ಅಡಿಯಲ್ಲಿ ಕೂತ್ಕೊಂಡ, ಅಬ್ಬಾ ಹಾಯ್ ಆಯ್ತು, ಎಷ್ಟು ಬಾಧೆ ಆಗ್ಬಿಟ್ಟಿತ್ತು ಬಿಸಿಲಿನ ತಾಪ, ಇಲ್ಲಿ ಈ ಜಾಗದಲ್ಲಿ ಒಂದು ಮಂಚ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಹಾಯ ಒಂಚೂರು ಮೈ ಕೈ ನೋವೆಲ್ಲ ಹೋಗೋ ಹಾಗೆ ಮಲ್ಕೋಬಹುದಾಗಿತ್ತು ಅನ್ಕೊಳ್ಳೋ ವೇಳೆಗೆ ಮಂಚ ಬಂದ್ಬಿಡ್ತು, ಮರದ ಬೊಡ್ಡೆ ಮೇಲೆ ಹೊರಟೊರಟು ಕೂತ್ಕೊಳ್ಳೋ ಬದ್ಲು ಮಂಚ ಬಂತು, ಆಹಾ ಮಂಚ ಬಂತಲ್ಲ ಅಂತ ಅವನು ಎಲ್ಲ ಕಲ್ಪನೆ ಮಾಡ್ತಿದ್ದಾನೆ, ಅದಕ್ಕಷ್ಟೇ ಹೇಳ್ತಿದ್ದೀನಿ. ಕಲ್ಪನೆ ಮಾಡುವಾಗ ಇಷ್ಟು ಸಿಕ್ಕಿದ ಮೇಲೆ ಮೈ ಕೈಯೆಲ್ಲ ಹೋಗಕ್ಕೆ ಯಾರಾದ್ರೂ ಒತ್ತೋರಿದ್ರೆ ಬಂದ್ಬಿಟ್ರು, ಹಾಗೆ ಕಲ್ಪನೆ ಮಾಡ್ತಾ ಇದ್ದಂತೆ ಅದು ಕೊಡುತ್ತಲ್ಲ, ಅದು ಕಲ್ಪವೃಕ್ಷ. ಏನು ವ್ಯತ್ಯಾಸ ಅನ್ನಕ್ಕೆ, ಧೇನುವಾದ್ರೆ ನಾವು ಬಯಸಿ ಅದಕ್ಕೆ ಬೇಕಾದ ಕರುವಿಟ್ಟು, ನನಗೆ ವಿಷ ಬೇಕು, ನನಗೆ ಅಮೃತ ಬೇಕು, ನನಗೆ ವೇದ ಬೇಕು, ಹಾಗೆ ಹೇಳಿ ನಾನು ಕರಿಬೇಕು, ಅದಕ್ಕೆ ಬೇಕಾದ ಒಂದು ಕರುವನ್ನು ತರಬೇಕು. ಆದ್ರೆ ಇಲ್ಲ, ಅದೇನಿಲ್ಲ, ಎಲ್ಲಿ ಕಲ್ಪವೃಕ್ಷದಲ್ಲಿ ಸುಮ್ನೆ ಕಲ್ಪನೆ ಮಾಡ್ತಿದ್ರೆ ಬಂದ್ಬಿಡುತ್ತೆ ತಪ 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 ಅಂತ. ಇನ್ನು ಚಿಂತಾಮಣಿ ಇದೆಯಲ್ಲ, ಅದು ಚಿಂತಿಸ್ತಾ ಇರುವೊಳಗೆ ಬಂದ್ಬಿಡುತ್ತೆ, ಚಿಂತೆ ಕಲ್ಪನೆ ಆಗುತ್ತೆ,
ಚಿಂತೆ ಅಂದಾಗ ಚಿಂತಿಸೋದು ಅಂದ್ರೆ ಥಾಟ್ ಅಂತೀವಲ್ಲ ಆತರ. ಮೊದಲಿಗೆ ಈಗ ನಾನು ನಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ಮಾಡೋಣ ಅನ್ಕೊಂಡಿದೀನಿ, ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಆಸೆ ಇದೆ. ಹಾಗೆ ಏನೋ ಅನ್ಕೊಳ್ತೀನಲ್ವಾ, ಅದಕ್ಕೆ ಯಾವ ತರ ಮಾಡ್ಬೋದು, ಹೇಗ್ ಪ್ಲಾನ್ ಮಾಡೋದು, ಜನರ ಸಂಗ್ರಹ ಮಾಡೋದು, ಐಶ್ವರ್ಯ ಹಣ ಸಂಗ್ರಹ ಮಾಡೋದು, ವಸ್ತು ಸಂಗ್ರಹ ಮಾಡೋದು, ಹೀಗೆ ಏನೋ ಇದೆಲ್ಲ ನಾವು ಚಿಂತೆಗಳು ಮಾಡ್ತೀವಿ. ಆ ಚಿಂತೆಗಳು ಮಾಡಿದ್ದು ಎಕ್ಸಿಕ್ಯೂಟ್ ಆಗುವಾಗ ಕಲ್ಪನೆ ಅಂದ್ರೆ ಪ್ಲಾನ್ ಮಾಡ್ತೀವಿ, ಅದನ್ನ ಇದು ಮಾಡೋದು ಬೇರೆ. ಇಲ್ಲಿ ಚಿಂತೆ ಅನ್ನುವಾಗ ಇನ್ನೂನು ನಾನ್ ಫಂಕ್ಷನ್ ಮಾಡ್ಬೇಕು ಅನ್ಕೊಳ್ಳೋದ್ರೊಳಗೆ ಫಂಕ್ಷನ್ ಹಾಲ್ ರೆಡಿ, ಫಂಕ್ಷನ್ ಹಾಲು ಹೀಗೆ ಡೆಕೋರೇಟ್ ರೆಡಿ, ಇನ್ನೂ ಅನ್ಕೊಂಡೇ ಇಲ್ಲ ಈ ತರ ಆ ರೀತಿ ಈ ಚಿಂತಾಮಣಿ ಆಗ್ಲಿ, ಕಾಮಧೇನು ಆಗ್ಲಿ, ಕಲ್ಪವೃಕ್ಷ ಆಗ್ಲಿ, ಎಲ್ಲ ಒಂದೊಂದಲ್ಲ ಸಮೂಹ ಸಮೂಹ ನಿನ್ನ ಹತ್ರ ಇದೆ. ಹೀಗಿರುವಾಗ ನಾನು ಏನ್ ಕೊಡೋದು? ಹೋಗ್ಲಿ, ನಿನಗೆ ಇನ್ನೇನಾದ್ರೂ ಕೊಡೋಣ ಅಂದ್ರೆ ಆಭರಣಾದಿಗಳು ತಲೆಯ ಮೇಲೆ ಚಂದ್ರನನ್ನ ಹೊತ್ಕೊಂಡ್ಬಿಟ್ಟಿದೆ. ಶಿರಸ್ಥೆ ಶೀತಾಂಶವು ಪರಮ ಸುಂದರ ಮೂರ್ತಿ, ಪರಮ ಸುಂದರ ಮೂರ್ತಿ, ಪರಮ ಆನಂದದಾಯಕ ಮೂರ್ತಿ, ಅವನನ್ನ ಶಿರಸ್ಥೆ ತಲೆಯ ಮೇಲೆ ಇಟ್ಕೊಂಡಿದೀಯ. ಇನ್ನು ನಿನ್ನ ಪಾದಾರವಿಂದಗಳಲ್ಲಿ ಏನಿದೆ? ನಿನ್ನ ಪಾದಾರವಿಂದಗಳು ಚರಣಯುಗಲಸ್ಥೆ ಅಖಿಲ ಶುಭೆ. ಏನು ಮಂಗಳ ಬೇಕೋ, ಏನು ಒಳ್ಳೆಯದು ಬೇಕೋ, ಎಲ್ಲ ಸೌಭಾಗ್ಯ, ಎಲ್ಲ ಆನಂದ, ಎಲ್ಲ ಸಮೃದ್ಧಿ ಪಾದಾರವಿಂದಗಳಲ್ಲಿ ಇದೆ. ಹೀಗಿರುವಾಗ ನಾನು ಏನಪ್ಪ ಕೊಡ್ಲಿ? ನಿನಗೆ ನಾನು ಕೊಡೋದಕ್ಕೆ ಏನಿದೆ ನನ್ನ ಹತ್ರ? ಎಲ್ಲ ನಿನ್ನದೇ. ಕಮರ್ಥಂ ದಾಸ್ಯೆ, ಕಂ ಅರ್ಥಂ, ಯಾವ ಅರ್ಥವನ್ನ ಅಂದ್ರೆ ಯಾವ ಒಂದು ಫಲವನ್ನ ನಾನು ದಾಸ್ಯೆ ಕೊಡಲಿ ದೇವರೇ. ಆದ್ರಿಂದ ಇನ್ನೇನಿದೆ ನನಗೆ ಕೊಡಕ್ಕೆ? ಮಮ ಮನಃ ಭವದರ್ಥಂ ಭವತು, ನನ್ನ ಮನಸ್ಸು ನಿನಗರ್ಪಿತ ಆಗಲಪ್ಪ. ಕೊನೆ ಪಕ್ಷ ಅದೊಂದಾದ್ರು. ಯಾಕೆ ಅಂದ್ರೆ ಮನಸ್ಸು ಯಾರು ಹೇಳಿದ್ದು ಕೇಳಲ್ಲ, ಮನಸ್ಸು ಯಾರಿಗೂ ಬಗ್ಗಲ್ಲ, ಯಾರು ಹೇಳಿದ್ದು ಕೇಳಲ್ಲ. ನಾನು ಮನಸ್ಸನ್ನ ನಿಯಂತ್ರಣ ಮಾಡ್ತೇನೆ ಅಂತ ನಾನು ಶಮದಮಾದಿ ಸಾಧನೆ ಮಾಡ್ತಾ ಯುಗಗಳು ಕಳಿಬಹುದು, ಮನಸ್ಸು ಬಗ್ಗಲ್ಲ. ಅಲ್ಪ ಸ್ವಲ್ಪ ಬಗ್ಗಿದ್ರೆ ಮತ್ತೆ ಚಿಗಿತ್ಕೊಳುತ್ತೆ. ಒಂದ್ ಸಣ್ಣ ಇದು ಸಿಕ್ಕಿಬಿಟ್ರೆ ಸಾಕು, ಹುಲ್ಲಿನ ತರ ಬರಡು ಭೂಮಿ ಆಗಿರುತ್ತೆ, ಧೂಳಿನ ಕಣಗಳು ಏಳುವಷ್ಟು ಭೂಮಿ ಒಣಗೋಗಿರುತ್ತೆ. ಒಂದು ಹನಿ ಮಳೆ ನೀರು ಬಿತ್ತ ಎಲ್ಲಿತ್ತು ಗೊತ್ತಿಲ್ಲ, ಹಾಗೆ ಚಿಗುರು ಬಿಡುತ್ತೆ. ಹಾಗೆ ಈ ಮನಸ್ಸು. ಆದ್ರಿಂದ ಆ ಮನಸ್ಸನ್ನ ನಾನು ನಿನ್ನ ಒಂದು ಪದತಲದಲ್ಲಿ ಹಾಕಿಬಿಡ್ತೇನೆ, ಆ ಮನಸ್ಸೊಂದು ನಿನಗೆ ಅರ್ಪಿತವಾಗಿಲ್ಲಪ್ಪ ಅಂತ ಹೇಳ್ತಾ ಇದ್ದಾನೆ. ಆದ್ರಿಂದ ಅದನ್ನೇ ನಾವು 9ನೇ ಶ್ಲೋಕದಲ್ಲಿ ಕೂಡ ನೋಡಿದ್ವಿ. ಅಲ್ಲಿ ಹೇಳುವಾಗ ಸಮರ್ಪ್ಯೈಕಂ ಚೇತಸ್ಸರಸಿಜಂ, ನನ್ನ ಚೇತ ಎನ್ನುವ ಕಮಲವೊಂದನ್ನ ನಿನ್ನ ಪದತಲಕ್ಕೆ ಅರ್ಪಿಸಿ. ಹಾಗೆ ಅದರಿಂದ ನನಗಿರೋದು ಅದು ಒಂದು ಮುಖ್ಯ. ಇನ್ನೊಂದೇನಂದ್ರೆ ಈ ಚೇತಸ್ಸು ಎಲ್ಲಕ್ಕೆ ಕಾರಣಪ್ಪ, ಎಲ್ಲಕ್ಕೆ ಕಾರಣ. ಹನುಮಂತ ಸುಂದರ ಕಾಂಡದಲ್ಲಿ ಹೇಳ್ತಾನೆ ಏನಂತ? ಮನಸ್ಸೆಂಬುದು ಎಲ್ಲ ಇಂದ್ರಿಯಗಳ ಪ್ರವರ್ತನೆಗೆ ಕಾರಣ. ಮನ ಏವ ಹೇತು ಸರ್ವೇಷಾಂ ಇಂದ್ರಿಯಾಣಾಂ ಪ್ರವರ್ತನೆ. ಅದು ಇಂದ್ರಿಯಗಳನ್ನ ತೊಡಗಿಸೋದಕ್ಕೆ ಬುದ್ಧಿ ಮನಸ್ಸುಗಳು ತಳ್ಳಿ ತಳ್ಳಿ ಇಂದ್ರಿಯಗಳನ್ನ ಹೊರಗೋಡಿಸುತ್ತಲ್ಲ, ಆ ಮನಸ್ಸೊಂದನ್ನ ನಿನ್ ಪಾದಕ್ಕೆ ಹಾಕೊಂಡ್ಬಿಡಪ್ಪ. ಅವಾಗ ಏನಾಗುತ್ತೆ? ಇಂದ್ರಿಯಗಳು ನಿನ್ನ ಪಾದಕ್ಕೆ ಬರುತ್ತೆ, ಮನಸ್ಸನ್ನ ನೀ ಎಳಿತೀಯಲ್ಲ. ಆದ್ರಿಂದ ನನ್ನ ಹತ್ರ ಇರೋದು ಆ ಮನಸ್ಸೊಂದು, ಆ ಮನಸ್ಸನ್ನ ನಿನ್ನ ಪದತಲಕ್ಕೆ ಸೇರಿಸ್ಕೋ ತಂದೆ ಎಂಬುದಾಗಿ ಇಲ್ಲಿ ಭವತು ಭವದರ್ಥಂ ಮಮ ಮನಃ, ಮಮ ಮನಃ ನನ್ನ ಮನಸ್ಸು, ಭವದರ್ಥಂ ನಿನಗಾಗಿ, ಭವತು ಇರಲಿ ಅಂದ್ರೆ ನಿನಗೆ ಅರ್ಪಿತವಾಗಲಿ. ಕರಸ್ಥೆ ಹೇಮಾದ್ರೌ, ಕೈಯಲ್ಲಿ ಚಿನ್ನದ ಬೆಟ್ಟ ಇರುವಾಗ, ನಿಕಟಸ್ಥೆ ಧನಪತೌ, ಪಕ್ಕದಲ್ಲೇ ಕುಬೇರನು ಇರುವಾಗ, ಸ್ವರ್ಭೂಜ ಅಮರ ಸುರಭಿ ಚಿಂತಾಮಣಿ ಗಣೆ, ಅದು ಎಲ್ಲಿ? ಗೃಹಸ್ಥೆ, ಮನೆ ಒಳಗೆ, ಮನೆ ಹಿತ್ತಲಿಗೆ ಹೋದ್ರೆ ಸಿಕ್ಕು ಬಿಡುತ್ತೆ, ಅಥವಾ ಮನೆ ಮುಂಭಾಗದ ಕೈ ತೋಟ ಎಲ್ಲಾದ್ರೂ ಸಿಕ್ಕು ಬಿಡುತ್ತೆ. ಇನ್ನು ಶಿರಸ್ಥೆ ಶೀತಾಂಶವು, ನೆತ್ತಿಯ ಮೇಲೆ ತಲೆಯ ಮೇಲೆ ಶೀತಾಂಶ ಇದ್ದಾನೆ, ಚಂದ್ರ ತಂಪಾದ ಕಿರಣಗಳನ್ನ ಹೊಂದಿರುವ, ಅಮೃತ ಕಿರಣಗಳನ್ನ ಹೊಂದಿರುವ ಸುಂದರಮಯನಾದ ಅಮೃತಮಯನಾದಂಥವನು ಇದ್ದಾನೆ. ಇನ್ನು ಚರಣಯುಗಲಸ್ಥೆ ಅಖಿಲ ಶುಭೆ, ಎಲ್ಲ ಮಂಗಳವು ನಿನ್ನ ಪದತಲವನ್ನೇ ಆಶ್ರಯಿಸಿಕೊಂಡಿದೆ.
ಸಕಲ ಸೌಭಾಗ್ಯ ಸಿದ್ಧ್ಯರ್ಥಂ, ಸಮಸ್ತ ಸನ್ಮಂಗಲ ವಾಪ್ತ್ಯರ್ಥಂ ಎಲ್ಲ ಎಲ್ಲಿದೆ, ಮತ್ತೆ ದುರಿತೋಪಶಾಂತ್ಯರ್ಥಂ ಎಲ್ಲ ನಿನ್ನ ಪಾದ, ನಿನ್ನ ಪಾದ, ನಿನ್ನ ಪಾದ. ಹಾಗೆ ನಿನ್ನ ಪಾದ ಇರುವಾಗ ಕಂ ಅರ್ಥಂ ಅಹಂ ದಾಸ್ಯೆ, ನಾನು ನಿನಗೆ ಏನು ಕೊಡ್ಲಿ ತಂದೆ. ಆದ್ರಿಂದ ಮಮ ಮನಃ, ನನ್ನ ಮನಸ್ಸು ಭವದರ್ಥಂ, ನಿನಗಾಗಿ, ನಿನ್ನ ಪ್ರಯೋಜನಕ್ಕಾಗಿ ಭವತು ಇರಲಿ. ಇಲ್ಲಿ ಪ್ರಧಾನವಾದ್ದು ನನ್ನ ಮನಸ್ಸನ್ನ ನಿನ್ನ ಪದತಲದಲ್ಲಿ ಕಟ್ಟಾಕ್ಬಿಟ್ರೆ ಅದು ತಾನೇ ಹುಚ್ಚದ್ದು ಕುಣಿತಿರೋದು. ಆಗ ಕದಾ 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 ಅನ್ನೋದಿದೆಯಲ್ಲ, ಅದೆಲ್ಲ ಇದಾನೀಂ 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 ಅಂತ ಈಗ್ಲೇ ಆಗ್ಬಿಡುತ್ತೆ. ಯಾವಾಗ ನಿನ್ನ ನೋಡೇನು ಮನಸ್ಸು ನಿಗ್ರಹಿತವಾಯ್ತಾ, ಈಗಲೇ. ಯಾವಾಗ ನಿನ್ನ ಸ್ತೋತ್ರ ಮಾಡೇನೋ ಮನಸ್ಸು ನಿಗ್ರಹಿತವಾಯ್ತಾ, ಈಗ್ಲೇ. ಯಾವಾಗ ನಿನ್ನ ಒಂದು ಸ್ಪರ್ಶದಿಂದ ನಾನು ಆನಂದ ತುಂಬಿಲನಾದೇನೋ, ಇದು ಈಗ್ಲೇ. ಆದ್ರಿಂದ ಮಮ ಮನಃ ಭವದರ್ಥಂ ಭವತು ಅಂತ ಹೇಳ್ತಾ ಇದ್ದಾರೆ. ಕರಸ್ಥೇ ಹೇಮಾದ್ರೌ ಗಿರಿಶ ನಿಕಟಸ್ಥೇ ಧನಪತೌ ಗೃಹಸ್ಥೇ ಸ್ವರ್ಭೂಜಾಮರಸುರಭಿ ಚಿಂತಾಮಣಿಗಣೇ ಶಿರಸ್ಥೇ ಶೀತಾಂಶೌ ಚರಣಯುಗಲಸ್ಥೇಖಿಲ ಶುಭೆ ಕಮರ್ಥಂ ದಾಸ್ಯೇಹಂ ಭವತು ಭವದರ್ಥಂ ಮಮ ಮನಃ. ಸಾರೂಪ್ಯಂ ತವ ಪೂಜನೆ ಶಿವ ಮಹಾದೇವೇತಿ ಸಂಕೀರ್ತನೆ ಸಾಮೀಪ್ಯಂ ಶಿವ ಭಕ್ತಿ ಧುರ್ಯ ಜನತಾ ಸಾಂಗತ್ಯ ಸಂಭಾಷಣೆ ಸಾಲೋಕ್ಯಂಚ ಚರಾಚರಾತ್ಮಕ ತನುಧ್ಯಾನೆ ಭವಾನೀಪತೆ ಸಾಯುಜ್ಯಂ ಮಮ ಸಿದ್ಧಮತ್ರ ಭವತಿ ಸ್ವಾಮಿನ್ ಕೃತಾರ್ಥೋಸ್ಮ್ಯಹಂ. ನನಗೆ ಸಾಲೋಕ್ಯ, ಸಾರೂಪ್ಯ, ಸಾಯುಜ್ಯ ಎಲ್ಲವೂ ನಿನ್ನಿಂದ ನನಗೆ ದೊರಕಿದ ಮೇಲೆ ಇನ್ನು ನನ್ನ ಶರೀರದಿಂದ ನನಗೇನು ಇಲ್ಲ, ನಾನು ಕೃತಕೃತ್ಯನಾದಂತೆ, ಎಲ್ಲ ಫಲವನ್ನ ನಾನು ಪಡೆದಂತೆ. ಏನಪ್ಪ ಅದು? ತವ ಪೂಜನೆ, ನಿನ್ನ ಪೂಜೆಯನ್ನ ಮಾಡುವಾಗ ನಿನ್ನೊಡನೆ ನಾನು ಸಾರೂಪ್ಯವನ್ನ ಭಾವಿಸ್ತೇನೆ. ಹೇಗೆ? ದೇವೋ ಭೂತ್ವಾ ದೇವಂ ಯಜೇತ್, ಶಿವೋ ಭೂತ್ವಾ ಆ ರೀತಿ ಪರಮಾತ್ಮ ಭಾವವನ್ನ ನಾನು ಅನುಭವಿಸ್ತೇನೆ. ಇನ್ನೂ ಕೂಡ ನಾವು ಬೇರೆ ಸಾಧಾರಣವಾಗಿ ಒಂದು ವ್ರತ ಅಂಗವಾದ ಪೂಜೆಗಳನ್ನ ಮಾಡುವಾಗ ಪ್ರಾಣ ಪ್ರತಿಷ್ಠೆ ಮಾಡ್ತೇವೆ. ಯಾವುದು? ಸ್ವರ್ಣ ಗೌರಿ, ಸಿದ್ಧಿ ವಿನಾಯಕ, ಯಾವುದೇ ವ್ರತಗಳನ್ನ ಮಾಡುವಾಗ ಪ್ರಾಣ ಪ್ರತಿಷ್ಠೆ ಮಾಡುವಾಗ ನಾವೇನ್ ಹೇಳ್ತೀವಿ? ಮಮ ಪ್ರಾಣಾಹ ಬಹಿರಾಗತ್ಯ. ಹೇಗೆ? ಕಣ್ಣು ಕಿವಿ ಮೂಗುಗಳ ಮೂಲಕ ಅಸ್ಮಿನ್ ಬಿಂಬೆ ಚಿರಂ ತಿಷ್ಠಂತು ಸ್ವಾಹ ಅಂತೇವೆ. ನನ್ನ ಪ್ರಾಣ ಈ ಇಂದ್ರಿಯಾದಿಗಳ ಮೂಲಕ ಹೊರಗೆ ಬಂದು ನಾನು ಯಾವುದೋ ಬಿಂಬ, ಯಾವುದು ಗೌರಿಯದಾದ್ರೆ ಒಂದು ಮಣ್ಣಿನ ಮೂರ್ತಿನೋ ಒಂದು ಬೆಳ್ಳಿ ವಿಗ್ರಹನೋ ಏನೋ ಇಟ್ಕೊಂಡಿದ್ದೇನಲ್ಲ, ಆ ಬಿಂಬದೊಳಗೆ ನನ್ನ ಪ್ರಾಣ ಬಂದು ನೆಲೆ ನಿಲ್ಲಬೇಕು. ಚಿರಂ ತಿಷ್ಠಂತು ಸ್ವಾಹ. ಹಾಗೆ ನನ್ನ ಪ್ರಾಣವನ್ನ ಅದರೊಳಗೆ, ಅದನ್ನ ನನ್ನೊಳಗೆ ಭಾವಿಸಿಕೊಂಡು ಪೂಜೆ ಆರಂಭ ಮಾಡುದು. ಸಾಧಾರಣ ಪೂಜೆಯಾದ್ರೂ ಕೂಡ ಪ್ರಾಣ ಪ್ರತಿಷ್ಠೆ ಮಾಡ್ತೇವೆ ಅಂದ್ರೆ ಆ ನನ್ನ ಪ್ರಾಣ ಅದರೊಳಗೆ, ಅದರ ಪ್ರಾಣ ನನ್ನದಾಗಿ ಭಾವಿಸಿಕೊಂಡು ಪೂಜಾ ಆರಂಭ. ಆದ್ರಿಂದ ಅದನ್ನ ನಾವು ಬರೀ ಒಂದು ಮಣ್ಣು ಅಂತಾನೋ ಒಂದು ಲೋಹ ಅಂತಾನೋ ಭಾವಿಸಲ್ಲ ಶ್ರೀರಾಮಕೃಷ್ಣರು. ಆದ್ದರಿಂದಲೇ ಪೂಜೆ ಮಾಡುವಾಗ ಇದು ಬರೀ ಒಂದು ಶಿಲಾ ವಿಗ್ರಹವ, ಇದರಲ್ಲಿ ಜೀವ ಇದೆಯಾ ನೋಡಿದ್ರು, ಅರೆ ಉಸಿರಾಡ್ತಾ ಇದೆ, ಜೀವ ಇದೆ. ಆದ್ರಿಂದಲೇ ದೇವಾಲಯದಲ್ಲಿ ಗರ್ಭಗುಡಿಯಲ್ಲಿ ಎಲ್ಲರೂ ಪ್ರವೇಶ ಮಾಡಕ್ಕಾಗಲ್ಲ. ಅಲ್ಲಿ ಯಾಕೆ? ಪ್ರಾಣ ಪ್ರತಿಷ್ಠೆ ಮಾಡಿರ್ತಾರೆ ಅನೇಕ ಮಂತ್ರಗಳ ಮೂಲಕ. ಮತ್ತೆ ಆ ವಿಗ್ರಹಕ್ಕೆ ಅನೇಕ ವಾಸ ಮಾಡಿಸಿರ್ತಾರೆ. ಅಂದ್ರೆ ಜಲಾವಾಸ, ಧಾನ್ಯವಾಸ, ಕ್ಷೀರಾವಾಸ ಅಂತ ಬೇರೆ ಬೇರೆ ವಾಸ. ಆ ವಿಗ್ರಹವನ್ನ ಒಂದು ವಾರ ಜಲದಲ್ಲಿ, ಒಂದು ವಾರ ಕ್ಷೀರದಲ್ಲಿ, ಒಂದು ವಾರ ಧಾನ್ಯದಲ್ಲಿ, ಹೀಗೆ ಮಲಗಿಸಿ ಎಲ್ಲಾ ರೀತಿಯಿಂದ ಅದನ್ನ ಪವಿತ್ರ ತಮವಾಗಿ ಮಾಡಿ ಪ್ರಾಣ ಪ್ರತಿಷ್ಠೆ ಮಾಡುದು. ಪ್ರಾಣ ಪ್ರತಿಷ್ಠೆ ಮಾಡಿ ಕಣ್ಣನ್ನ ಇದು ಮಾಡಿದಾಗ ಅದರ ಒಳಗೆ ಇಡೀ ವಿಶ್ವಾಂಡದ ಇದು ಸೇರಿದೆ. ಆದ್ರಿಂದ ತವ ಪೂಜನೆ ಶಿವ, ಮಂಗಳಮಯನೇ, ಕಲ್ಯಾಣಕರನೇ, ಸೌಭಾಗ್ಯದಾಯಕನೇ,
ತವ ಪೂಜನೆ, ನಿನ್ನ ಪೂಜೆ ಮಾಡುವಾಗ ನನಗೆ ಸಾರೂಪ್ಯ ಮುಕ್ತಿ ಸಿಕ್ಕಿದೆ, ಸಾರೂಪ್ಯ ಲಾಭ ಸಿಕ್ಕಿದೆ. ನಾನು ನಿನ್ನನ್ನ ಈ ವಿಗ್ರಹದಲ್ಲಿ ಬರೀ ವಿಗ್ರಹ ಅಂತ ಭಾವಿಸಿಲ್ಲ, ನೀನೇ ಇದ್ದೀಯ ಅಂತ ಭಾವಿಸಿದ್ದೀನಿ. ನಿನ್ನ ಕಣ್ಣು, ನಿನ್ನ ಮೂಗು, ಇದನ್ನ ನಾನು ಭಾವಿಸ್ತಾ ಇದ್ದೇನೆ. ಇದಕ್ಕೆ ಸಂಬಂಧಪಟ್ಟಂತ ಒಂದು ದೃಷ್ಟಾಂತವನ್ನ ಹಿಂದೆ ಹೇಳಿಕೊಂಡಿದ್ವಿ ನಾವು. ಒಬ್ಬ ಸುದೀರ್ಘ ಕಾಲ ಭಕ್ತಿಯಿಂದ ಪೂಜೆ ಮಾಡಿ ಮಾಡಿ ಮಾಡ್ತಾ ಇದ್ದಾನೆ. ಇವತ್ತು ದೇವರು ಪ್ರತ್ಯಕ್ಷ ಆಗ್ತಾನೆ, ಇವತ್ತು ದೇವರು ಪ್ರತ್ಯಕ್ಷ ಆಗ್ತಾನೆ ಅಂತ ಕಾಯ್ತಾನೇ ಇದ್ದಾನೆ. ಪ್ರತ್ಯಕ್ಷ ಆಗ್ಲೇ ಇಲ್ಲ. ಇವನ್ಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಆಗ ಅವನೇನ್ ಮಾಡ್ದ, ಅವನು ಮೊದಲು ಪೂಜೆ ಮಾಡ್ತಾ ಇದ್ದು ವಿಷ್ಣುನಾಗಿತ್ತು. ಯಾವ್ದೋ ವಿಷ್ಣುನ ಶಿವನ ಇಟ್ಕೊಳ್ಳಿ, ಅವನ ಅದನ್ನ ಪಕ್ಕಕ್ಕಿಟ್ಟ. ಇನ್ಮೇಲೆ ನಿನಗ್ ಪೂಜೆ ಮಾಡಲ್ಲ, ನೀನು ಇಷ್ಟು ದಿನ ಪೂಜೆ ಮಾಡಿದ್ರು ನೀವು ಒಲಿಲಿಲ್ಲ ತಾನೆ, ನಿಂಗ್ ಮಾಡಲ್ಲ ಅಂದ್ಬಿಟ್ಟು ವಿಷ್ಣು ಪೂಜೆ ಮಾಡ್ತಾ ಇದ್ರೆ ಶಿವನ್ ಇಟ್ಕೊಂಡ. ಶಿವನ್ ಪೂಜೆ ಮಾಡ್ತಾ ಇದ್ರೆ ಶಿವನ್ ತಳ್ಳಿ ವಿಷ್ಣುನ್ ಇಟ್ಟ. ವಿಷ್ಣು ಪೂಜೆ ಮಾಡ್ತಿದ್ರೆ ವಿಷ್ಣು ತಳ್ಳಿ ಶಿವನ್ ಇಟ್ಟ. ಒಟ್ನಲ್ಲಿ ಯಾವ್ದು ಪೂಜೆ ಇದ್ದನೋ ಆ ವಿಗ್ರಹ ಪಕ್ಕಕ್ ತಳ್ಳಿ ಇನ್ನೊಂದು ವಿಗ್ರಹ ಇಟ್ಟ. ಈಗ ಪೂಜೆ ಮಾಡ್ತಾ ಇದ್ದಾನೆ. ಪೂಜೆ ಮಾಡ್ತಾ ಎಲ್ಲ ಆಯ್ತು, ಧೂಪ ದೀಪ ನೈವೇದ್ಯಕ್ಕೆ ಬರ್ಬೇಕು. ಧೂಪ ಹಚ್ಚುವಾಗ ಅವನಿಗೆ ಗೊತ್ತಾಯ್ತು, ಅರೇ ರೇ ಇವನ್ ಇಲ್ಲೇ ಕೂತಿದ್ದಾನೆ, ಇವನಿಗೆ ಕೊಟ್ಟಿದ್ದು ಅಂದ್ರೆ ಈ ಯಾವ್ದನ್ನ ನಾನು ಪೂಜೆ ಮಾಡ್ತಾ ಇದ್ದೇನೆ, ಇವನಿಗೆ ಕೊಟ್ಟ ಧೂಪ ಅವನ್ ತಗೊಂಡ್ಬಿಡ್ತಾನೆ, ಇವನಿಗೆ ಕೊಟ್ಟ ದೀಪ ಅವನ್ ನೋಡಿಬಿಡ್ತಾನೆ. ಆದ್ರಿಂದ ಈಗ ನಾನು ಒಂದ್ ನಿಮಿಷ ಧೂಪ ದೀಪನ ತಡೆದು ಮಾಡ್ತೀನಿ ಅಂದ್ಬಿಟ್ಟು ಏನ್ ಮಾಡ್ದ, ಹೋಗಿ ಆ ವಿಗ್ರಹ ಇತ್ತಲ್ಲ, ಇನ್ನೊಂದು ಯಾವ್ದೋ ಪಕ್ಕದ ತಳ್ಳಿದ್ನಲ್ಲ, ಆ ವಿಗ್ರಹದ ಮೂಗಿಗೆಲ್ಲ ಹತ್ತಿ ತುರುತದ, ಕಣ್ಣಿಗೆ ಪಟ್ಟಿ ಕಟ್ಟದ. ಯಾಕೆ ದೀಪ ನೋಡ್ಬಾರ್ದು. ಆದ್ರಿಂದ ಪ್ರತ್ಯಕ್ಷ ದೀಪಂ ದರ್ಶಯಾಮಿ ಅನ್ನುವಾಗ ಆ ದೀಪ ದರ್ಶನ ಅವನಿಗಾಗಬಾರ್ದು. ಅದಕ್ಕೆ ಏನ್ ಮಾಡ್ದ, ಬಟ್ಟೆ ಕಟ್ಟದ, ಮೂಗಿಗೆ ಕೊಳ್ಳೆಗೆ ಹತ್ತಿ ತುರುತದ. ಈಗ ಧೂಪವನ್ನ ಆರಂಭ ಮಾಡ್ದ. ಧೂರ್ವಸಿ ಧೂರ್ವಂತಂ ಅಂತ ಧೂಪ ಆರಂಭ ಮಾಡ್ದ. ಆಮೇಲೆ ದೀಪ ಉದ್ದೀಪ್ಯ ಸ್ವಜಾತವೇದೋ ಅಂತ ಶುರು ಮಾಡ್ತಿದ್ದಂತೆ ಜೋರು ಶಬ್ದ ಕೇಳ್ತಾ ಇದೆ ಇವನಿಗೆ. ಇದೇನು ಪಕ್ಕದಲ್ಲಿ ಶಬ್ದ ಕೇಳ್ತಾ ಇದೆ ನೋಡಿದ್ರೆ ವಿಷ್ಣು ಬಂದ್ ನಿಂತು ಬಿಟ್ಟಿದ್ದಾನೆ. ಅರೆ ಏನಯ್ಯ, ಇಷ್ಟು ದಿನ ಪೂಜೆ ಮಾಡಿದ್ರೆ ಬರ್ಲಿಲ್ಲ, ಸಾಕ್ಷಾತ್ಕಾರವಾಗ್ಲಿಲ್ಲ ನೀನು, ಈಗ ನೀನು ಪೂಜೆ ಮಾಡಲ್ಲ ಅಂತ ಪಕ್ಕಕ್ಕೆ ತಳ್ಳಿದ್ರೆ ಯಾಕಯ್ಯ ಬಂದ್ ತೊಂದರೆ ಮಾಡ್ತಿದೀಯಾ ಅಂತ ಕೇಳ್ತಾನೆ. ಅಲ್ಲಪ್ಪ, ಇಷ್ಟು ದಿನ ನೀನು ಇದನ್ನ ಬರೀ ವಿಗ್ರಹ ಅಂತ ಭಾವಿಸಿದ್ದೆ, ಇವತ್ತು ಇದ್ರೊಳಗ್ ನಾನು ಇದೀನಿ ಅಂತ ತಿಳ್ಕೊಂಡು ಏನ್ ಮಾಡ್ದೆ, ನನ್ಗೆ ಗಂಧ ಬರ್ಬಾರ್ದು ಅಂತ ಮೂಗಿಗೆ ಬಟ್ಟೆ ಇದು ಹತ್ತಿ ತುರುಕದೆ, ಕಣ್ಣಿಗೆ ಇದನ್ನ ಕಟ್ಟದೆ, ದೀಪ ನೋಡ್ಬಾರ್ದು ಅಂತ. ಅಂದ್ರೆ ಇದ್ರೊಳಗ್ ನಾನು ಇದೀನಿ ಅಂತ ನೀನ್ ಭಾವಿಸ್ದೆ ಅಲ್ವಾ, ಅದಕ್ಕೆ ಇವತ್ ನಾನು ನಿನಗ್ ಕಾಣ್ತಾ ಇದ್ದೀನಿ ಅಂತ ಅವನು ಹೇಳ್ತಾನೆ. ಹಾಗೆ ಆ ಸಾರೂಪ್ಯ ಭಗವಂತನನ್ನ ಆ ವಿಗ್ರಹದಲ್ಲಿ ಭಾವಿಸ್ತಾ ಮಾಡುವ ಪೂಜೆ ಇದೆಯಲ್ಲ, ಅದು ಒಂದು ಕ್ಷಣವಾದರೂ ಕೂಡ ಭಗವಂತನ ಸಾರೂಪ್ಯ ಒಂದು ಆನಂದವನ್ನ ಬ್ರಹ್ಮಾದಿಭಿ ಅಲಭ್ಯವಾದಂತ ಬ್ರಹ್ಮಾದಿಗಳಿಗೂ ಅಲಭ್ಯಾಂ ಬ್ರಹ್ಮಾದಿಭಿ ಮುದಂ ಅನುಭವಿಷ್ಯೆ, ಆ ಆನಂದವನ್ನ ಅನುಭವಿಸೋದು ಅದು ಸಾರೂಪ್ಯಂ ತವ ಪೂಜನೆ. ಮಂಗಳಕರನಾದ ಶಿವನೇ, ಸೌಭಾಗ್ಯದಾಯಕನೇ, ಸಕಲ ಶ್ರೇಯಪ್ರದಾಯಕನೇ, ತವ ಪೂಜನೆ, ನಿನ್ನ ಪೂಜೆಯನ್ನ ಮಾಡುವಾಗ ಸಾರೂಪ್ಯ ಸೌಭಾಗ್ಯವನ್ನ ನಾನು ಅನುಭವಿಸ್ತೇನೆ. ಮಹಾದೇವ ಇತಿ ಸಂಕೀರ್ತನೆ, ಶಿವ ಮಹಾದೇವ ನೀಲಕಂಠ ಎಂಬುದಾಗಿ ನಾನು ಕೀರ್ತನೆ ಮಾಡುವಾಗ ಸಾಮೀಪ್ಯಂ, ನಿನ್ನ ಹತ್ತಿರ ಇರುವಂತೆ ಭಾಸವನ್ನ ಅನುಭವಿಸ್ತೇನೆ. ಶಿವಭಕ್ತಿ ಧುರ್ಯ ಜನತಾ ಸಾಂಗತ್ಯ, ಯಾರು ಶಿವನ ಭಕ್ತರಿದ್ದಾರೆ, ಶಿವನ ಗಣದವರಿದ್ದಾರೆ, ಅವರ ಜೊತೆ ಹೋಗಿ ಅವರ ಜೊತೆ ಮಾತಾಡುವಾಗ ಹೇಗೆ ಗೋಪಸ್ತ್ರೀಯರು, ಅಕ್ಕ ಇವತ್ತು ಕೃಷ್ಣ ನಿಮ್ ಮನೇಲಿ ಬಂದಿದ್ನಾ, ಏನ್ ಮಾಡಿದ್ನೆ, ನಿಮ್ಮನೆಗ್ ಬಂದಿದ್ನಾ, ಏನ್ ಮಾಡ್ದ ಕೃಷ್ಣ, ಕೃಷ್ಣ ಆ ರೀತಿ ಭಕ್ತ ಜನರ ಮಾತು ಭಗವನ್ಮಯ. ಹಾಗೆ ಶಿವಗಣ ಶಿವಭಕ್ತ ಅವರೊಡನೆ ಮಾತಾಡುವಾಗ ಸಂಭಾಷಣೆ, ನಾನು ಸಾಲೋಕ್ಯವಾದ ಒಂದು ಮುಕ್ತಿಯ ಅನುಭವವನ್ನು, ಇನ್ನು ಚರಾಚರಾತ್ಮಕ ಅನುಧ್ಯಾನೇ, ಇಡೀ ಬ್ರಹ್ಮಾಂಡವನ್ನ ವ್ಯಾಪಿಸಿ ತುಂಬಿರುವ ಆ ಪರಾತ್ಪರ ವಸ್ತುವನ್ನ ನಾನು ಧ್ಯಾನ ಮಾಡಿದ್ರೆ ಸಾಯುಜ್ಯಂ, ಒಂದು ಹೂವು ಕೈಯೊಳಗೆ ಬಂದ್ರೆ, ದೇವರೇ ಎಷ್ಟು ಸುಂದರನಾಗಿ ನೀನು ಈ ಹೂವಿನಲ್ಲಿದ್ದೀಯಪ್ಪ, ಈ ದಳಗಳ ಒಂದು ವಿಂಗಡಣೆಯಲ್ಲಿದ್ದೀಯಾ, ಈ ದಳಗಳಲ್ಲಿ ಹರಡಿರುವ
ಬಣ್ಣದಲ್ಲಿದ್ದೀಯಾ, ಇದರ ಪರಾಗದಲ್ಲಿದ್ದೀಯಾ, ಇದರ ಪರಿಮಳದಲ್ಲಿದ್ದೀಯಾ ದೇವ್ರೆ ದೇವ್ರೆ ಅಂತ ಅದನ್ನ ಸ್ಪರ್ಶ ಮಾಡಿ ಸಾಯುಜ್ಯ ಅನುಭೂತಿ ಚರಾಚರವಾದ್ದು ಯಾವುದೇ ಇರ್ಲಿ. ಆದ್ರಿಂದೇ ನಮ್ಮ ಇದರಲ್ಲಿ ಭಾರತೀಯರಲ್ಲಿ ಒಂದು ಹಸುವಾಗ್ಲಿ ಯಾವುದನ್ನು ಕೂಡ ದೇವರು ಅಂತಾನೆ ಭಾವಿಸ್ತಾ ಅದರೊಡನೆ ಮಾತನಾಡ್ತಾ ಎಷ್ಟು ಆತ್ಮೀಯ. ಆ ರೀತಿಯಲ್ಲಿ ಸಾಯುಜ್ಯಂ ಅಲ್ಲಿ ಚರಾಚರಾತ್ಮಕ ತನುಧ್ಯಾನೇ ಪರಮಾತ್ಮನನ್ನ ಹೇಳುವಾಗ ಪರಮಾತ್ಮನಿಗೆ ಭೂರಂಭಾಂಸ್ಯನಲೋ ನಿಲೋಂಬರ ಮಹರ್ನಾಥೋ ಹಿಮಾಂಶು ಪುಮಾನ್. ಹಾಗೆ ಈ 8 ರೂಪಗಳಲ್ಲಿ ಆದ್ರೆ 8 ರೂಪಗಳಲ್ಲಿರುವಂತಹ ಪರಮಾತ್ಮನ ರೂಪವನ್ನ ನೋಡ್ತಾ ನೋಡ್ತಾ ಭೂಮಿಯನ್ನಾಗ್ಲಿ ಜಲವನ್ನಾಗ್ಲಿ ಆ ಭಾವದಲ್ಲಿ ಇದು ಪರಮಾತ್ಮನ ಶರೀರ, ಇದು ಪರಮಾತ್ಮನ ಶರೀರ, ಆ ಸಾಯುಜ್ಯ ಭಾವ ಅದನ್ನ ಅನುಭವಿಸಿದಾಗ ನಂಗೆ ಇನ್ನೇನ್ ಬೇಕು ದೇವ್ರೆ, ಎಲ್ಲ ಸಿಕ್ಕಿದಂತಾಯ್ತು. ಈ ಶರೀರದಿಂದ ಕೃತಕೃತ್ಯವಾದ ಜನ್ಮ ಆಯ್ತು. ಅಂದ್ರೆ ಅರ್ಥ ಏನು, ಇಂಥ ಭಾವ ಕೊಡುವಂತ ಪೂಜೆ ಮಾಡುವಾಗ ಮನಸ್ಸು ಚಲ್ಲಾಪಿಲ್ಲಿಯಾಗಿ ಎಲ್ಲೆಲ್ಲೋ ಹೋಗದೆ ವಿಗ್ರಹದಲ್ಲಿ ನೀನಿದ್ದೀಯ ಎಂಬ ಭಾವ ನನಗೆ ಉಂಟಾಗುವಂತೆ ಮಾಡು. ಅವರಿವರೊಡನೆ ಸಂಭಾಷಣೆ ಮಾಡುವಾಗ ಇವರು ಶಿವಭಕ್ತರೆಂಬ ಭಾವದೊಡನೆ ಶಿವನ ಕುರಿತಾದ ಮಾತಾಡುವಂತೆ ಮಾಡು. ಸ್ತೋತ್ರ ಮಾಡುವಾಗ ಒಂದೊಂದು ನಾಮದಲ್ಲೂ ಒಂದೊಂದು ನಾಮವು ನಾಮಿಗಿಂತ ಬೇರೆ ಅಲ್ಲ. ನಾಮ ಕೂಗಿದ ತಕ್ಷಣ ಹಿಂಗಂತಾರಲ್ಲ, ಓ ಅಂತಾರಲ್ಲ, ಅದರರ್ಥ ಏನು, ನಾಮ ನಾಮಿ ಬೇರೆ ಅಲ್ಲ. ಆ ರೀತಿಯಲ್ಲಿ ನಾಮದೊಳಗೆ ನೀನಿದ್ದೀಯಾ ಅನ್ನುವಂತೆ ಕೀರ್ತನೆ ಮಾಡಿದಾಗ ಪ್ರತಿಯೊಂದು ನಾಮದಲ್ಲಿ ನೀನಿರುವಂತೆ ನಾವು ಭಾವಿಸುವ ಹಾಗೆ ಮಾಡು ದೇವರೇ. ಹಾಗೆ ಮಾಡಿದ್ರೆ ಸಾರೂಪ್ಯ ಸಾರೂಪ್ಯ ಸಾಯುಜ್ಯಾದಿ ಎಲ್ಲ ದೊರೆತಂತೆ. ಅದು ತಾನೇ ಈ ಶರೀರಕ್ಕೆ ಸಾರ್ಥಕ್ಯ. ಆ ರೀತಿಯಾದ ಸಾರ್ಥಕತೆಯನ್ನ ಈ ಶರೀರಕ್ಕೆ ನೀನು ಉಂಟು ಮಾಡು ದೇವರೇ, ಅಂಥ ಒಂದು ಕೃಪೆಯನ್ನ ನೀನು ಮಾಡು ಎಂಬುದಾಗಿ ಶರೀರವನ್ನ ಪಡೆಯೋದೇ ಭಗವಂತನಿಗಾಗಿ. ಪಡೆದ ಶರೀರದಲ್ಲಿ ಭಗವಂತನನ್ನ ಪಡೆಯದೆ ಹೋದ್ರೆ ಮಹತೀ ವಿನಷ್ಟಿ ಇಹ ಚೇದವೇದೀತ್ ಅಥ ಸತ್ಯಮಸ್ತಿ ನಚೇದಿಹಾವೇದಿ ಮಹತೀ ವಿನಷ್ಟಿ. ಆ ದೊಡ್ಡ ನಷ್ಟ ಆಗುವಂತೆ ಮಾಡ್ಬೇಡಪ್ಪ. ನಿನ್ನನ್ನ ಚರಾಚರಗಳಲ್ಲಿ ನೋಡುವಂತೆ ಮಾಡು. ನಿನ್ನ ಮಾತನ್ನೇ ಜನರ ಜೊತೆಯಲ್ಲಿ ಆಡುವಂತೆ ಮಾಡು. ಹೇಳುವ ಸ್ತೋತ್ರದಲ್ಲಿ ಒಂದೊಂದು ನಾಮದಲ್ಲಿ ನಿನ್ನನ್ನೇ, ನಿನ್ನ ಲೀಲೆಯನ್ನ ನಾವು ಹೇಳ್ಕೊಂಡಿದ್ದೇವೆ. ಪ್ರತಿ ನಾಮಕ್ಕೆ ಒಂದು ರೂಪ, ರೂಪಕ್ಕೆ ಒಂದು ಮಹಿಮೆ, ಮಹಿಮೆಗೆ ತಕ್ಕ ಒಂದು ಲೀಲೆ. ಈ ಎಲ್ಲವನ್ನ ನಾವು ಅನುಭವಿಸುವಂತೆ ದೇವರೇ ನೀನು ಮಾಡು. ಅಂಥ ಒಂದು ಕರುಣೆಯನ್ನ ನಮಗೆ ನೀನು ತೋರು. ಹಾಗೆ ಸಂಕೀರ್ತನೆ ಮಾಡುವಾಗ ನಿನ್ನ ಸಾಮೀಪ್ಯವನ್ನ ಅನುಭವಿಸುವಂತೆ ಮಾಡು. ಈ ರೀತಿ ಶರೀರ ಸಾರ್ಥಕವಾಗುವಂತೆ ನೀನೇ ನಿನ್ನ ಕರುಣೆಯಿಂದ ಮಾಡ್ಬೇಕಲ್ಲದೆ ನಮ್ಗೆ ಬೇರೆ ಸಾಧ್ಯ ಇಲ್ಲಪ್ಪ ಅನ್ನುವಂತೆ ಹೇಳ್ತಾ ಇದ್ದಾರೆ. ಸಾರೂಪ್ಯಂತವ ಪೂಜನೆ ಶಿವ ಮಹಾದೇವ ಇತಿ ಸಂಕೀರ್ತನೆ ಸಾಮೀಪ್ಯಂ ಶಿವ ಭಕ್ತಿ ಧುರ್ಯ ಜನತಾ ಸಾಂಗತ್ಯ ಸಂಭಾಷಣೆ ಸಾಲೋಕ್ಯಂಚ ಚರಾಚರಾತ್ಮಕ ತನುಧ್ಯಾನೆ ಭವಾನೀಪತೆ ಸಾಯುಜ್ಯಂ ಮಮ ಸಿದ್ಧಮತ್ರ ಭವತಿ ಸ್ವಾಮಿನ್ ಕೃತಾರ್ಥೋಸ್ಮ್ಯಹಂ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಹರಿಃ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.